ನಮಸ್ತೆ. ನನ್ನ ಹೆಸರು ರಾಜಾ ನಾಯಕ್. ಶ್ರೀ ರೇವಣಸಿದ್ದೇಶ್ವರ ಪ್ರೌಢಶಾಲೆ ನಿಡುಗಟ್ಟ ಇಲ್ಲಿ ಕಲಾ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತು 8ನೇ ತರಗತಿಯ ಮೊದಲ ಅಧ್ಯಾಯ, ಇತಿಹಾಸದ ಮೊದಲ ಅಧ್ಯಾಯ ಆಧಾರಗಳು ಅನ್ನುವಂಥ ಪಾಠದ ಬಗ್ಗೆ ಚರ್ಚೆ ಮಾಡಬೇಕು. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತು ಭಾಳ ಖುಷಿಯಾಗಿ ಕ್ಲಾಸಲ್ಲಿ ಕೂತಿದ್ದೀರ. ಎಲ್ಲರೂ ಮುಖದಲ್ಲೂ ನಗು ಇದೆ, ಭಾಳ ಸಂತೋಷವಾಗಿದ್ದೀರ. ಯಾಕಂದರೆ ಬೆಳಿಗ್ಗೆನೆ ಮೊದಲ ತರಗತಿಯಲ್ಲಿ ಭಾಳ ಆಕ್ಟಿವ್ ಆಗಿ ಇದ್ದೀರ, ಮುಖದಲ್ಲಿ ಮಂದಹಾಸ ಕಾಣ್ತಾ ಇದೆ. ಓಕೆ, ಇವತ್ತು ಇತಿಹಾಸದ ಮೊದಲ ಅಧ್ಯಾಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮಕ್ಕಳೇ, ನೀವೆಲ್ಲ ಹಿಂದಿನ ತರಗತಿಗಳಲ್ಲಿ 5ನೇ ಕ್ಲಾಸು, 6ನೇ ಕ್ಲಾಸು, 7ನೇ ಕ್ಲಾಸು, ಇಲ್ಲೆಲ್ಲ ಇತಿಹಾಸದ ಬಗ್ಗೆ ತಿಳ್ಕೊಂಡು ಬಂದಿರ್ತೀರ. ಇತಿಹಾಸದ ಬಗ್ಗೆ ಅಂದರೆ ನಿಮಗೆ ಸಾಮಾಜಿಕ ವಿಜ್ಞಾನ ಅನ್ನುವಂತಹ ಒಂದು ಪುಸ್ತಕದಲ್ಲಿ ಭಾಗಗಳಾಗಿರುತ್ತೆ. ಅದರಲ್ಲಿ ಒಂದು ಇತಿಹಾಸದ ಭಾಗ ಅಂತ ಇರುತ್ತೆ. ಅಲ್ಲಿ ಇತಿಹಾಸದ ಬಗ್ಗೆ ಓದ್ಕೊಂಡು ಬಂದಿರ್ತೀರ. ಅದರ ಬಗ್ಗೆ ನಿಮಗೆ ಕಲ್ಪನೆ ಇದೆ, ಅದರ ಬಗ್ಗೆ ಜ್ಞಾನ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗಾಗಿ ಇತಿಹಾಸ ಅಂದರೆ ಏನು, ಈ ಪ್ರಶ್ನೆಗೆ ಉತ್ತರ ಕೊಡ್ಬೋದಾ? ಕೊಡ್ತೀರಾ? ಎಸ್ ಹೇಳಿ. ಎಸ್, ಇತಿಹಾಸ ಅಂದರೆ ಗತಿಸಿ ಹೋಗಿರುವಂತಹ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವಂತಹ ಶಾಸ್ತ್ರ. ಇತಿಹಾಸ ಅಂದರೆ ಗತಿಸಿ ಹೋಗಿರುವ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವ ಶಾಸ್ತ್ರ. ಏನು ಗತಿಸಿ ಹೋಗಿರುವ ಸಂಗತಿಗಳಂದ್ರೆ ಏನು? ಗತಿಸಿ ಹೋಗಿರುವ ಸಂಗತಿಗಳು ಅಂದರೆ ನಡೆದು ಹೋಗಿರುವಂತಹ ಘಟನೆಗಳು. ಈ ಹಿಂದೆ ನಡೆದು ಹೋಗಿರುವಂತಹ ಘಟನೆಗಳನ್ನು ಆಧಾರವಾಗಿಟ್ಕೊಂಡು ಅವುಗಳಿಗೆ ಅಲ್ಲಿ ಸಿಗುವಂತಹ ಏನು ವಸ್ತುಗಳು ಸಿಗುತ್ತೋ ಅಥವಾ ಆಧಾರಗಳು ಸಿಗುತ್ತೋ ಅವುಗಳನ್ನೆಲ್ಲ ಇಟ್ಕೊಂಡು ರಚನೆ ಮಾಡ್ತಾರೆ, ಕ್ರಮಬದ್ಧವಾಗಿ ರಚನೆ ಮಾಡ್ತಾರೆ, ಅಧ್ಯಯನ ನಡೆಸ್ತಾರೆ, ವಿಮರ್ಶೆ ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ. ಈ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿ ಒಂದು ಇತಿಹಾಸವನ್ನು ರಚನೆ ಮಾಡ್ತಾರೆ. ಇದನ್ನು ನಾವು ಇತಿಹಾಸ ಅಂತ ಕರಿತೀವಿ. ಆಗಲೇ ಹೇಳಿದೆ ನಾನು, ಇತಿಹಾಸ ರಚನೆಗೆ ಆಧಾರಗಳು ಬೇಕು. ಆಧಾರಗಳಿಂದಲೇ ಇತಿಹಾಸವನ್ನು ರಚನೆ ಮಾಡೋದು. ಆಧಾರಗಳಿಲ್ಲದಿದ್ದರೆ ಇತಿಹಾಸವನ್ನು ರಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇತಿಹಾಸ ಒಬ್ಬ ಮಾನವ ದೇಹವನ್ನ ಇತಿಹಾಸಕ್ಕೆ ಹೋಲಿಸ್ಕೊಂಡ್ರೆ ಅದ್ರ ಒಳಗಿರುವಂಥದ್ದೆಲ್ಲ ಆಧಾರಗಳು ಅಂತ. ಅದ್ರ ಒಳಗೆ ಏನಿದೆ? ಮೆದುಳಿರ್ಬೋದು, ಮಾಂಸಖಂಡಗಳಿರ್ಬೋದು, ಅಸ್ಥಿಪಂಜರ ಇರ್ಬೋದು, ರಕ್ತನಾಳಗಳಿರ್ಬೋದು. ಇವೆಲ್ಲವೂ ಏನಿದೆ, ಇವುಗಳನ್ನ ಆಧಾರ ಅಂತ ಅಂದ್ಕೋಬಹುದು ನಾವು. ಆಗ ಒಬ್ಬ ಪರಿಪೂರ್ಣ ಮಾನವ ಆಗಲಿಕ್ಕೆ ಸಾಧ್ಯ, ಮನುಷ್ಯನಾಗಿ ಕಾಣಲಿಕ್ಕೆ ಸಾಧ್ಯ. ಹಾಗೆ ಇತಿಹಾಸ ಏನಿದೆ ಅದು ಪರಿಪೂರ್ಣವಾಗಿ ಕ್ರಮಬದ್ಧವಾಗಿ ಅಧ್ಯಯನವನ್ನು ಮಾಡಬೇಕಾದ್ರೆ ಅಥವಾ ಕ್ರಮಬದ್ಧವಾಗಿ ರಚನೆ ಮಾಡಬೇಕಾದ್ರೆ ಆಧಾರಗಳು, ಆಕರಗಳು ಬಹಳ ಮುಖ್ಯ. ಅವುಗಳನ್ನು ಬಳಸ್ಕೊಂಡೇ ಇತಿಹಾಸವನ್ನು ರಚನೆ ಮಾಡ್ತಾರೆ. ಹಾಗಾಗಿನೇ ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂತ ಹೇಳ್ತಾರೆ. ಆಧಾರಗಳಿಲ್ಲದಿದ್ದರೆ ಇತಿಹಾಸವೇ ಇಲ್ಲ. ಆಧಾರಗಳಿಲ್ಲದೆ ಇತಿಹಾಸ ಅನ್ನೋದು ಇಲ್ಲವೇ ಇಲ್ಲ. ಇತಿಹಾಸವನ್ನ ಹಂಗೆ ನಮಗೆ ಇಷ್ಟ ಬಂದಾಗೆ ಕತೆ ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಇತಿಹಾಸ ಅಂದ್ರೆ ನೈಜವಾಗಿ ಏನು ನಡೆದಿದೆ ಅಲ್ಲಿ ಸಂಬಂಧಪಟ್ಟಂತಹ ವಿಷಯಗಳು ಏನಿದೆ ಅವುಗಳಿಗೆ ಆಧಾರಗಳನ್ನ ಹುಡುಕೊಂಡು ಆ ಆಧಾರಗಳು ಏನೇನು ಸಿಕ್ಕಿದೆ ಅದರ ಮೇಲೆ ಪರಾಮರ್ಶೆ ಮಾಡಿ ಇತಿಹಾಸವನ್ನ ರಚನೆ ಮಾಡ್ತಾರೆ. ಹಾಗಾದ್ರೆ ಇತಿಹಾಸವನ್ನ ಯಾರು ರಚನೆ ಮಾಡ್ತಾರೆ ಹೇಳ್ತೀರಾ? ಇತಿಹಾಸವನ್ನ ಯಾರು ರಚನೆ ಮಾಡ್ತಾರೆ ಹೇಳಿ? ವೆರಿ ಗುಡ್, ಇತಿಹಾಸಕಾರ ಇತಿಹಾಸವನ್ನ ರಚನೆ ಮಾಡ್ತಾರೆ. ಇದೊಂದು ಪ್ರೊಫೆಷನ್. ನಾನು ಶಿಕ್ಷಕ, ಪಾಠ ಮಾಡುವಂತಹ ವೃತ್ತಿಯನ್ನ ಮಾಡ್ತೀನಿ, ಜ್ಞಾನವನ್ನು ನೀಡುವಂತಹ ಕೆಲಸವನ್ನ ಮಾಡ್ತೀನಿ, ನಿಮ್ಮಲ್ಲಿ ಮೌಲ್ಯಗಳನ್ನು ಬೆಳೆಸುವಂತಹ ಕೆಲಸಗಳನ್ನು ಮಾಡ್ತೀನಿ.
ಒಬ್ಬ ಡಾಕ್ಟ್ರು ಮನುಷ್ಯರ ಅನಾರೋಗ್ಯಕ್ಕೆ ತುತ್ತಾದಾಗ ಅವರಿಗೆ ಏನು ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತ ಔಷಧಿಗಳನ್ನು ಕೊಟ್ಟು ರೋಗ ವಾಸಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಶಿಕ್ಷಕರಿರ್ಬೋದು, ವೈದ್ಯರಿರ್ಬೋದು, ವ್ಯಾಪಾರಿಗಳಿರ್ಬೋದು, ರೈತರಿರ್ಬೋದು, ನ್ಯಾಯವಾದಿಗಳಿರ್ಬೋದು. ಸೊ ಬೇರೆ 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 ವೃತ್ತಿಗಳು ಹೆಂಗಿದೆಯೋ ಹಾಗೆ ಈ ಇತಿಹಾಸ ರಚನೆ ಮಾಡುವವರು ಏನಿದ್ದಾರೆ ಅವರನ್ನ ಇತಿಹಾಸಕಾರ ಅಂತ ಕರಿತೀವಿ. ಇದು ಕೂಡ ಅವರ ವೃತ್ತಿ. ಸೊ ಇತಿಹಾಸಕಾರನನ್ನ ಮಕ್ಕಳೇ ನ್ಯಾಯವಾದಿ ಅಂತ ಕರೀತಾರೆ. ನ್ಯಾಯವಾದಿ ಅಂದ್ರೆ ಯಾರು ಗೊತ್ತಾ? ಹೇಳಿ, ನ್ಯಾಯವಾದಿ ಅಂದ್ರೆ ಯಾರು? ಎಸ್ ಹೇಳಿ, ನೀವು ಹೇಳ್ಬೋದಾ? ಹೇಳಿ ಮಕ್ಕಳೇ. ನ್ಯಾಯವನ್ನ ಕೊಡಿಸೋನು ನ್ಯಾಯವಾದಿ. ನ್ಯಾಯವನ್ನ ಕೊಡಿಸೋನನ್ನ ನ್ಯಾಯವಾದಿ ಅಂತ ಕರಿತೀವಿ. ಇಲ್ಲಿ ಹೋಲಿಕೆ ಮಾಡಿದ್ದಾರೆ ಏನಪ್ಪ? ಇತಿಹಾಸಕಾರ ಒಬ್ಬ ನ್ಯಾಯವಾದಿ. ಹೇಗೆ ಇತಿಹಾಸಕಾರ ಒಬ್ಬ ನ್ಯಾಯವಾದಿ ಆಗ್ತಾನೆ ಅಂತ ನೋಡ್ತಾ ಹೋಗೋದಾದ್ರೆ, ಒಬ್ಬ ನ್ಯಾಯವಾದಿ ತನ್ನ ಪ್ರಕರಣಕ್ಕೆ ಬೇಕಾಗುವಂತಹ ಆಧಾರಗಳು ಅಂದ್ರೆ ಅವರಿಗೆ ಬೇಕಾಗುವಂತಹ ವಿಷಯಗಳನ್ನು ಇಟ್ಕೊಂಡು ಕೋರ್ಟಲ್ಲಿ ವಾದ ಮಾಡ್ತಾರೆ. ಪೂರಕ ದಾಖಲೆಗಳನ್ನು ಇಡ್ತಾರೆ. ಆ ದಾಖಲೆಗಳು ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಇದ್ದಾಗ, ಆಧಾರಗಳಿದ್ದಾಗ ಆ ಪ್ರಕರಣದಲ್ಲಿ ವಾದವನ್ನ ಮಾಡಿ ಆ ಪ್ರಕರಣವನ್ನ ಗೆಲ್ಲುವಂತ ಕೆಲಸವನ್ನ ನ್ಯಾಯವಾದಿ ಮಾಡ್ತಾನೆ. ಹಾಗೆ ಇತಿಹಾಸಕಾರ ಕೂಡ ಹಾಗೆ ತನಗೆ ಸಿಗುವಂತಹ ಪ್ರತಿಯೊಂದು ಆಧಾರಗಳನ್ನ ಇಟ್ಕೊಂಡು ಅವುಗಳನ್ನ ಅಧ್ಯಯನ ಮಾಡಿ, ವಿಮರ್ಶೆ ಮಾಡಿ, ವಿಶ್ಲೇಷಣೆ ಮಾಡಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದು ಇತಿಹಾಸವನ್ನ ರಚನೆ ಮಾಡ್ತಾನೆ. ಸೊ ಹಾಗಾಗಿ ಇತಿಹಾಸ ರಚನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಇತಿಹಾಸ ರಚನೆ ಮಾಡುವಂತಹ ಕೆಲಸ ಬಹಳ ಕಠಿಣಕರವಾಗಿರುವಂಥದ್ದು. ಹಾಗಾಗಿ ಈ ಇತಿಹಾಸಕಾರರನ್ನ ನ್ಯಾಯವಾದಿ ಇದ್ದ ಹಾಗೆ ಅಂದ್ರೆ ಸಮರ್ಪಕವಾದಂತಹ ಆಧಾರಗಳು, ಸಾಕ್ಷಿ ಆಧಾರಗಳು ಬೇಕೇ ಬೇಕು. ಇಲ್ದಿದ್ರೆ ಇತಿಹಾಸವನ್ನು ರಚನೆ ಮಾಡಕ್ ಆಗಲ್ಲ. ಒಂದು ಪ್ರಕರಣದಲ್ಲಿ ಸಾಕ್ಷಿ, ಆಧಾರ ಇವು ಹೇಗೆ ಮುಖ್ಯನೋ ಹಾಗೆ ಇಲ್ಲಿಯೂ ಕೂಡ ಇತಿಹಾಸ ರಚನೆಗೆ ಇವೆಲ್ಲ ಬಹಳ ಮುಖ್ಯ ಆಗುತ್ತೆ. ಅರ್ಥ ಆಗ್ತಿದೆಯಾ? ಓಕೆ. ಇತಿಹಾಸಕಾರ ಒಬ್ಬ ನ್ಯಾಯವಾದಿ ಅಂತ ಅದಕ್ಕೆ ಹೇಳ್ತಾರೆ. ಸೊ ಇತಿಹಾಸಕಾರರು ಆಧಾರಗಳನ್ನ ಸಂಗ್ರಹಣೆ ಮಾಡಿ, ವಿಮರ್ಶೆ ಮಾಡ್ತಾರೆ, ವಿಶ್ಲೇಷಣೆ ಮಾಡಿ ಬರೀತಾರೆ. ಸೊ ಆಮೇಲೆ ಅದೊಂದು ಇತಿಹಾಸ ರೂಪುಗೊಳ್ಳುತ್ತೆ. ಈ ರೀತಿ ಇತಿಹಾಸ ರಚನೆ ಮಾಡುವಾಗ ನಿಖರವಾದಂತಹ ಆಧಾರಗಳು ಸಿಗದೇ ಇದ್ದಾಗ, ಅಂದ್ರೆ ಎಲ್ಲಾ ಇತಿಹಾಸದಲ್ಲೂ ಕೂಡ ಎಲ್ಲಾ ಇತಿಹಾಸ ರಚನೆಯನ್ನು ಮಾಡುವಾಗ ಎಲ್ಲ ಆಧಾರಗಳು ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವೊಂದ್ಸರಿ ಸಿಗದೆ ಇರಬಹುದು. ನಿಖರವಾದಂತಹ ಆಧಾರಗಳು ಸಿಗದೆ ಇದ್ದಾಗ ಇತಿಹಾಸಕಾರ ಊಹೆಗಳನ್ನ ಮಾಡ್ತಾನೆ. ಹೀಗಿರ್ಬೋದು, ಹೀಗಾಗಿರ್ಬೋದು, ಹೀಗೆ ನಡೆದಿರ್ಬೋದು, ಊಹೆಗಳನ್ನ ಮಾಡಿ ಇತಿಹಾಸವನ್ನ ಬರೀತಾನೆ. ಹಾಗಾಗಿ ಇತಿಹಾಸಕಾರರು ವಿಶ್ಲೇಷಣೆಯನ್ನ ಮಾಡ್ತಾರೋ, ಹಾಗಾಗಿ ಇತಿಹಾಸದಲ್ಲಿ ಒಬ್ಬೊಬ್ಬ ಇತಿಹಾಸಕಾರರ ವಿಶ್ಲೇಷಣೆ ಬೇರೆ ಬೇರೆ ಒಂದೊಂದು ರೀತಿಯಲ್ಲಿರುತ್ತೆ. ಹಾಗಾಗಿ ಸ್ವಲ್ಪ ಊಹೆಗಳ ಮೂಲಕ ವಿಶ್ಲೇಷಣೆ ಮಾಡುವಾಗ ಅವರದ್ದೇ ಆದಂತಹ ವಿಶ್ಲೇಷಣೆಗಳು ಭಿನ್ನವಾಗಿರೋದನ್ನ ನಾವು ಇತಿಹಾಸದಲ್ಲಿ ಕಾಣ್ತೀವಿ. ಸೊ ಹೀಗೆ ಇತಿಹಾಸ ರಚನೆ ಆಗುತ್ತೆ. ಸೊ ಹಾಗಾದ್ರೆ ನಾವು ಇತಿಹಾಸಕ್ಕೆ ಆಧಾರಗಳು ಬೇಕು, ಆಧಾರಗಳಿಂದ ರಚನೆ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂಡು ಬಂದ್ವಿ ಅಲ್ವಾ ಮಕ್ಕಳೇ? ಅರ್ಥ ಆಯ್ತು ತಾನೆ? ಅರ್ಥ ಆಯ್ತಾ? ರೈಟ್, ಅರ್ಥ ಆಯ್ತು. ಹಾಗಾದ್ರೆ ಆಧಾರ ಎಂದ್ರೇನು? ಈಗ ಹೇಳಿ, ಇತಿಹಾಸ ರಚನೆ ಬೇಕಾಗಿರುವಂತಹ ಅದು ಇದು ಮೀನ್ಸ್ ದಾಖಲೆಗಳು, ಆಧಾರಗಳು ಇವೆಲ್ಲ ಬೇಕು ಅಂತ ಹೇಳಿ. ಹಾಗಾದ್ರೆ ಆಧಾರ ಅಂದ್ರೆ ಏನು ಆಧಾರ ಅಂದ್ರೆ?
ಹೇಳಿ ನೋಡೋಣ. ನೀವು ಹೇಳಿ ಹೇಳಿ. ಹೌದು, ವೆರಿ ಗುಡ್. ಇತಿಹಾಸ ರಚನೆಗೆ ಬೇಕಾಗುವಂತಹ ಸಾಮಗ್ರಿಗಳು, ವಸ್ತುಗಳು. ವೆರಿ ಗುಡ್, ವಸ್ತುಗಳು. ಇತಿಹಾಸ ರಚನೆಗೆ ಬೇಕಾಗುವಂತಹ ಮೂಲ ಸಾಮಗ್ರಿಗಳೇನಿದೆ ಅದನ್ನ ಆಧಾರಗಳು ಅಂತ ಕರಿತೀವಿ. ಇತಿಹಾಸ ರಚನೆಗೆ ಬೇಕಾಗುವಂತ ಮೂಲ ಸಾಮಗ್ರಿಗಳು. ಅಲ್ಲಲ್ಲಿ ಏನು, ಒಂದು ಕಲ್ಲು ಸಿಕ್ಕರು, ಒಂದು ಬಂಡೆ ಸಿಕ್ಕರು, ಒಂದು ಶಾಸನ ಸಿಕ್ಕಿದ್ರು, ಒಂದು ನಾಣ್ಯ ಸಿಕ್ಕಿದ್ರು, ಅರ್ಥ ಆಯ್ತಾ? ಅಥವಾ ಇಟ್ಟಿಗೆ ಸಿಕ್ಕರು, ಮಡಿಕೆ ಕುಡಿಕೆಗಳು ಸಿಕ್ಕರು, ಇವೆಲ್ಲವನ್ನ ನಾವು ಏನಂತ ಕರಿತೀವಿ? ಆಧಾರಗಳು ಅಂತ ಕರಿತೀವಿ. ಇವೆಲ್ಲವನ್ನ ಆಧಾರಗಳು. ಅವುಗಳನ್ನ ಇಟ್ಕೊಂಡು ಇತಿಹಾಸವನ್ನ ರಚನೆ ಮಾಡ್ತೀವಿ. ನಾವು ನೋಡ್ತೀವಿ, ಪ್ರಾಚೀನ ಕಾಲದಿಂದಲೂ ಮಾನವನ ಇತಿಹಾಸವನ್ನು ನೋಡಿದಾಗ ಮಂಗನಿಂದ ಮಾನವ ಅಂತ ನಾವು ಡಾರ್ವಿನ್ನ ಸಿದ್ಧಾಂತದ ಮೂಲಕ ಈ ವಿಕಸನ ಸಿದ್ಧಾಂತವನ್ನು ನೋಡ್ತೀವಿ. ಮಂಗನಿಂದ ಮಾನವ. ಹಾಗೆ ಮನುಷ್ಯ ಕಾಡಲ್ಲಿದ್ದು ಬದುಕ್ತಾ ಇದ್ದ, ಕಾಡ ಪ್ರಾಣಿ ರೀತಿ ಬದುಕ್ತಾ ಇದ್ದ. ಎಲೆಗಳನ್ನ ಬಟ್ಟೆಗಳನ್ನಾಗಿ ಮಾಡ್ಕೊಂಡಿದ್ದ, ಪ್ರಾಣಿಗಳ ಹಸಿ ಮಾಂಸವನ್ನ ತಿಂತಾ ಇದ್ದ, ಪ್ರಾಣಿಗಳನ್ನ ಕೊಲ್ತಾ ಇದ್ದ. ಅದಕ್ಕಾಗಿ ಏನು, ಕಲ್ಲಿನ ಆಯುಧಗಳನ್ನ ಬಳಸ್ತಾ ಇದ್ದ, ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ, ಗೆಡ್ಡೆ ಗೆಣಸುಗಳನ್ನ ಸಂಗ್ರಹಿಸಿಕೊಂಡು ಜೀವನವನ್ನ ಮಾಡುವಂತ ಕೆಲಸವನ್ನ ಮಾಡ್ದ. ಆಮೇಲೆ ಕಾಲಾಂತರದಲ್ಲಿ ಅವನಲ್ಲಿ ವಿಕಸನ ಆಗ್ತಾ ಬಂತು. ವ್ಯವಸಾಯವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಸಣ್ಣ ಸಣ್ಣ ಕೈಗಾರಿಕೆಗಳ ಸೃಷ್ಟಿ ಮಾಡಲಿಕ್ಕೆ ಇದಾಯಿತು. ಸೊ ಹೀಗೆ ನಾಗರಿಕತೆಗಳು ಬೆಳೀತಾ ಇದ್ದಂಗೆ ರಾಜಮನೆತನಗಳು ಬಂದು, ರಾಜಮನೆತನಗಳು ಸೊ ಆಳ್ವಿಕೆಯನ್ನ ಮಾಡಿದ್ರು. ಸೊ ಇದನ್ನು ನಾವು ಇತಿಹಾಸವಾಗಿ ನೋಡ್ತೀವಿ. ಹೀಗೆ ಪ್ರಾಚೀನ ಕಾಲದಿಂದಲೂ ಮನುಷ್ಯ ತಾನು ಬಳಸಿದಂತಹ ವಸ್ತುಗಳೇನಿದೆ, ತಾನು ಬಳಸಿರುವಂತಹ ವಸ್ತುಗಳನ್ನ ಬಿಟ್ಟಿರ್ತಾನೆ. ಅವನೇನು ತಗೊಂಡು ಹೋಗಿರಲ್ಲ, ಎಲ್ಲ ಅವನು ಇದ್ದಂತಹ ಜಾಗದಲ್ಲಿ ಬಿಟ್ಟಿರ್ತಾನೆ. ಹೀಗೆ ತಾನು ಬಿಟ್ಟಂತಹ ವಸ್ತುಗಳೇನಿದೆ, ಆ ಬಿಟ್ಟಂತಹ ವಸ್ತುಗಳು ಕಾಲಾಂತರದಲ್ಲಿ ನಮಗೆ ಸಿಗುತ್ತೆ ಅಥವಾ ಸಿಗ್ತಾ ಹೋಗ್ತವೆ. ಅವುಗಳನ್ನ ಆಕರಗಳು ಅಂತ ಕರಿತೀವಿ ನಾವು. ಅವುಗಳನ್ನು ಇಟ್ಕೊಂಡೆ ನಾವು ಇತಿಹಾಸವನ್ನ ರಚನೆ ಮಾಡೋದು. ಉದಾಹರಣೆಗೆ ದೇವಾಲಯಗಳು, ಧಾರ್ಮಿಕ ಕೇಂದ್ರಗಳು, ಶಾಸನಗಳು, ನಾಣ್ಯಗಳು, ಅರಮನೆಗಳು ಅಲ್ವೇ? ಅಷ್ಟೇ ಅಲ್ಲ, ಒಂದು ಇಟ್ಟಿಗೆ, ಮಡಿಕೆ, ಕುಡಿಕೆ, ಅದು ಇದು ಸಣ್ಣ ಸಣ್ಣ ವಸ್ತುಗಳು ಕೂಡ ಆಧಾರ ರಚನೆಗೆ ಬಹಳ ಅಗತ್ಯವಾಗಿರುವಂತಹ ಏನು ಆಕರಗಳಾಗಿವೆ. ರೈತರು ಬಳಸಿದಂತಹ ಪರಿಕರಗಳು ಕೂಡ ಆಧಾರ ರಚನೆಗೆ ಬೇಕಾಗುತ್ತೆ. ಮನುಷ್ಯನ ಒಂದು ಎಲುಬು ಕೂಡ ಆಧಾರ ರಚನೆಗೆ ಆಧಾರ ಅನಿಸುತ್ತೆ. ಹಾಗಾಗಿ ಇತಿಹಾಸ ರಚನೆಗೆ ಇವೆಲ್ಲವೂ ಕೂಡ ಬಳಕೆ ಮಾಡ್ತಾ ಇದ್ದೀವಿ. ಪ್ರಾಚೀನ ಉಪಕರಣಗಳಿರ್ಬೋದು, ಕೋಟೆಗಳಿರ್ಬೋದು, ಹಿಂದಿನ ಕಾಲದ ಆಯುಧಗಳಿರ್ಬೋದು, ನಾಣ್ಯಗಳಿರ್ಬೋದು. ಸೊ ಇವೆಲ್ಲವೂ ಕೂಡ ಆಧಾರ, ಏನು ಇತಿಹಾಸ ರಚನೆಗೆ ಬೇಕಾಗುವಂತಹ ಆಧಾರಗಳು. ಅಷ್ಟೇ ಅಲ್ಲ, ಇದ್ರ ಜೊತೆ ಲಿಖಿತ ಆಧಾರಗಳು ಕೂಡ ಬೇಕು. ಲಿಖಿತ ಆಧಾರ ಅಂದ್ರೆ ಒಬ್ಬ ರಾಜನ ಅವಧಿಯಲ್ಲಿ ಒಬ್ಬ ವಿದ್ವಾಂಸ ತಾನು ಆ ರಾಜನ ಆಸ್ಥಾನದಲ್ಲಿ, ಆ ರಾಜ್ಯದಲ್ಲಿ ಕಂಡಂತಹ ವಿಷಯಗಳನ್ನ ಬರೀತಾನೆ, ವಿಮರ್ಶೆ ಮಾಡಿರ್ತಾನೆ, ಕೃತಿಗಳನ್ನ ಬರೀತಾರೆ ಅಥವಾ ಗ್ರಂಥಗಳನ್ನ ಬರೀತಾನೆ. ಇದರಲ್ಲಿ ಸಿಗುವಂತಹ ಮಾಹಿತಿ ಏನಿದೆ, ಇತಿಹಾಸಕ್ಕೆ ಬೇಕಾಗುವಂತಹ ಅತಿ ಮುಖ್ಯವಾದಂತಹ ಮಾಹಿತಿಗಳಾಗಿರುತ್ತೆ. ಇವು ಕೂಡ ಆಧಾರಗಳಾಗುತ್ತೆ. ಸೊ ಹಾಗಾಗಿ ಇತಿಹಾಸಕ್ಕೆ ರಚನೆಗೆ ಆಧಾರಗಳು ಅತಿ ಮುಖ್ಯ. ಆಧಾರ ಅಂದ್ರೆ ಏನು ಆಧಾರ ಅಂದ್ರೆ ಇತಿಹಾಸ ರಚನೆಗೆ ಬೇಕಾಗುವಂತಹ ಮೂಲ ಸಾಮಗ್ರಿಗಳು. ಏನು ಇತಿಹಾಸ ರಚನೆಗೆ ಬೇಕಾಗುವಂತಹ ಮೂಲ ಸಾಮಗ್ರಿಗಳೇನಿದೆ, ಸೊ ಇದನ್ನ ನಾವು ಇತಿಹಾಸ ಅಂತ ಕರಿತೀವಿ ಮಕ್ಕಳೇ. ಆಧಾರಗಳು ಅಂತ ಕರಿತೀವಿ. ಸರಿ, ಆಧಾರಗಳು ಆಯ್ತು, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದೆಯಾ? ಮುಂದೆ ಹೋಗೋಣ, ಮುಂದಿನ ಪಾಯಿಂಟ್ಗಳಿಗೆ ಹೋಗೋಣ.
ಓಕೆ, ಮುಂದಿನ ಹಂತಕ್ಕೆ ಸಾಗೋಣ. ಆಧಾರಗಳು ಇತಿಹಾಸ ರಚನೆಗೆ ಬೇಕಾಗುವಂತ ಮೂಲ ಸಾಮಗ್ರಿಗಳು ಅಂತ ಕರೆದ್ವಿ. ಸೊ ಆಧಾರಗಳು ಅಂದ್ರೆ ನಮಗೆ ಅರ್ಥ ಆಯ್ತು. ಈ ಆಧಾರಗಳೇನಿದೆ ಮಕ್ಕಳೇ, ಈ ಆಧಾರಗಳಲ್ಲಿ ಎರಡು ವಿಧಗಳಿದೆ. ಆಧಾರಗಳ ವಿಧಗಳು ಅಂತ. ಅದರಲ್ಲಿ ಒಂದು ಸಾಹಿತ್ಯ ಆಧಾರಗಳು, ನಾನು ಹೇಳಿದೆ ಆಗ್ಲೇ ಬರವಣಿಗೆ ರೂಪದಲ್ಲಿರುವಂಥದ್ದು ಸಾಹಿತ್ಯ ಆಧಾರಗಳು. ಎರಡನೇದು ಪ್ರಾಕ್ತನ ಆಧಾರಗಳು ಅಥವಾ ಪುರಾತತ್ವ ಆಧಾರಗಳು ಅಂತ ಕರಿತೀವಿ. ಏನಿದು ಪುರಾತತ್ವ ಆಧಾರಗಳು ಅಂದ್ರೆ ನಾವು ಹೇಳಿದಂಗೆ ದೇವಾಲಯಗಳಿರ್ಬೋದು, ಶಾಸನಗಳಿರ್ಬೋದು, ನಾಣ್ಯಗಳಿರ್ಬೋದು, ಸೊ ಹೀಗೆ ಬೇರೆ ಬೇರೆ ವಿಷಯಗಳನ್ನ ನಾವು ಪುರಾತತ್ವ ಆಧಾರಗಳಲ್ಲಿ ನೋಡ್ತೀವಿ. ಸೊ ಆಧಾರದಲ್ಲಿ ಎರಡು ವಿಧ, ಒಂದು ಸಾಹಿತ್ಯ ಆಧಾರ, ಎರಡನೇದು ಪುರಾತತ್ವ ಆಧಾರ. ಮತ್ತೆ ಸಾಹಿತ್ಯ ಆಧಾರನ ತೆಗೆದುಕೊಂಡಾಗ ಅದರಲ್ಲಿ ಮತ್ತೆ ಎರಡು ವಿಧಗಳಿದೆ. ಸಾಹಿತ್ಯ ಆಧಾರದಲ್ಲಿ ಮತ್ತೆ ಎರಡು ವಿಧ ಇದೆ. ಲಿಖಿತ ಸಾಹಿತ್ಯ, ಎರಡನೇದು ಮೌಖಿಕ ಸಾಹಿತ್ಯ. ಸಾಹಿತ್ಯದಲ್ಲಿ ಎರಡು, ಲಿಖಿತ ಸಾಹಿತ್ಯ ಅಂದ್ರೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಕ್ಕಳೇ, ಬರವಣಿಗೆ ರೂಪದಲ್ಲಿರುವಂಥದ್ದು, ಬರವಣಿಗೆಯಲ್ಲಿ ವಿಮರ್ಶೆ ಮಾಡಿರುವಂಥದ್ದು, ಬರವಣಿಗೆಯಲ್ಲಿ ಎಲ್ಲ ಬರೆದಿಟ್ಟಿರುವಂಥದ್ದು, ಇದು ಲಿಖಿತ ಸಾಹಿತ್ಯ ಅಂತ ಕರೆಸ್ಕೊಳ್ಳುತ್ತೆ. ಎರಡನೇದು ಮೌಖಿಕ ಸಾಹಿತ್ಯ ಅಂದೆ ನಾನು. ಸಾಹಿತ್ಯದಲ್ಲಿ ಮೌಖಿಕ ಸಾಹಿತ್ಯ ಅಂದ್ರೆ ಏನು ಗೊತ್ತಾ? ನೀನ್ ಹೇಳು, ಮೌಖಿಕ ಸಾಹಿತ್ಯ ಅಂದ್ರೆ ಏನು? ಗೊತ್ತಾಗ್ತಿಲ್ವಾ? ಸರಿ ಪುಟ, ನೀನ್ ಹೇಳು. ಹೌದು, ಮೌಖಿಕ ಸಾಹಿತ್ಯ ಅಂದ್ರೆ ಬಾಯಿಯಿಂದ ಬಾಯಿಗೆ ಹೇಳ್ಕೊಂಡು ಅದು ಏನು ಆ ಬಾಯಿಂದ ಬಾಯಿಗೆ ವರ್ಗಾವಣೆಯಾಗಿ ಬೆಳ್ಕೊಂಡು ಹೋಗುವಂತಹ ಒಂದು ಸಾಹಿತ್ಯ. ಬಾಯಿಂದ ಬಾಯಿಗೆ ವರ್ಗಾವಣೆಗೊಂಡು ಅದು ಬೆಳೀತಾ ಹೋಗುವಂತಹ ಒಂದು ಸಾಹಿತ್ಯ. ಸೊ ಅದನ್ನು ಮೌಖಿಕ ಸಾಹಿತ್ಯ ಅಂತ ಕರಿತೀವಿ. ಉದಾಹರಣೆಗೆ ಜಾನಪದ ಗೀತೆಯನ್ನ ಏನು ಜಾನಪದರು ಅಂತ ನಾವೇನು ಕರಿತೀವಿ. ಜಾನಪದ ಗೀತೆಗಳನ್ನ ಎಲ್ಲೋ ತಾನು ಕಳೆದಂತಹ ಏನು ಸಮಯದಲ್ಲಿ ತನ್ನ ಅನುಭವಗಳನ್ನ ಇಟ್ಕೊಂಡು ಹಾಡುಗಳನ್ನ ರಚನೆ ಮಾಡಿ, ಸೊ ಅದನ್ನ ಹಾಡ್ತಾ ಅದು ಒಬ್ಬರಿಂದ ಒಬ್ಬರಿಗೆ, ಬಾಯಿಂದ ಬಾಯಿಗೆ ಹರಡ್ಕೊಂಡು ಹೋಗುತ್ತೆ, ವರ್ಗಾವಣೆಗೊಂಡು ಹೋಗುತ್ತೆ. ಸೊ ಹೀಗೆ ಲಾವಣಿಗಳಿರ್ಬೋದು, ಐತಿಹ್ಯಗಳಿರ್ಬೋದು, ಜನಪದ ಗೀತೆಗಳಿರ್ಬೋದು, ಹಾಡುಗಳಿರ್ಬೋದು, ಇವೆಲ್ಲವನ್ನ ನಾವು ಮೌಖಿಕ ಸಾಹಿತ್ಯ ಅಂತ ಕರಿತೀವಿ. ಮತ್ತೊಮ್ಮೆ ಈ ಲಿಖಿತ ಸಾಹಿತ್ಯ ಏನಿದೆ, ಆ ಲಿಖಿತ ಸಾಹಿತ್ಯದಲ್ಲಿ ಮತ್ತೆ ಎರಡು ವಿಧ ಇದೆ. ಅದೇ ಒಂದು ದೇಶೀಯ ಸಾಹಿತ್ಯ, ಎರಡನೇದು ವಿದೇಶಿಯ ಸಾಹಿತ್ಯ. ಎರಡನೇದು ವಿದೇಶಿಯ ಸಾಹಿತ್ಯ. ದೇಶೀಯ ಸಾಹಿತ್ಯ ಅಂದ್ರೆ ಏನು? ನಮ್ಮ ದೇಶದವರು ಬರೆದಿರುವಂತಹ ಸಾಹಿತ್ಯ ಅಂತ ಅರ್ಥ. ವಿದೇಶಿ ಸಾಹಿತ್ಯ ಅಂದ್ರೆ ಏನು? ವಿದೇಶಿಯರು ಅಂದ್ರೆ ಬೇರೆ ದೇಶದವರು ನಮ್ಮ ದೇಶಕ್ಕೆ ಬಂದು ಇಲ್ಲಿ ಅನುಭವಗಳನ್ನ ಬರೆದಿರುವಂತದ್ದು ವಿದೇಶಿ ಸಾಹಿತ್ಯ ಅಂತ ಕರಿತೀವಿ. ಸೊ ಹೀಗೆ ದೇಶಿ ಸಾಹಿತ್ಯ ಮತ್ತೆ ವಿದೇಶಿ ಸಾಹಿತ್ಯ ಅಂತ ನಾವು ಕರಿತೀವಿ. ಇದು ಸಾಹಿತ್ಯದಲ್ಲಿ ಬರುವಂಥದ್ದು. ನಾನು ಇದು ಆಧಾರಗಳಲ್ಲಿ ಎರಡನೇದು ನಾನು ಹೇಳಿದೆ ಪುರಾತತ್ವ ಆಧಾರಗಳು ಅಂತ ಕರೆದೆ. ಅದರಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಇತರೆ ಅವಶೇಷಗಳು ಅಂತ ನಾವು ನೋಡ್ತೀವಿ. ಹಾಗಾದ್ರೆ ಇವುಗಳನ್ನ ನಾವು ಒಂದೊಂದು ಈ ಆಧಾರಗಳೇನಿದೆ ಇವುಗಳನ್ನ ನಾವು ಒಂದೊಂದಾಗಿ ಈಗ ನೋಡ್ತಾ ಹೋಗೋಣ, ಒಂದೊಂದಾಗಿ ವಿಮರ್ಶೆ ಅಥವಾ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸಾಹಿತ್ಯ ಆಧಾರಗಳಲ್ಲಿ ನಾವು ಮೊದಲನೇದಾಗಿ ನೋಡ್ತೀವಿ ಲಿಖಿತ ಸಾಹಿತ್ಯ ಅಂತ. ವಿದ್ಯಾರ್ಥಿಗಳೇ, ನಾನು ಆಗ್ಲೇ ಹೇಳಿದೆ ಸಾಹಿತ್ಯ ಆಧಾರದಲ್ಲಿ ಎರಡು ವಿಧ ಇದೆ. ಒಂದು ಲಿಖಿತ ಸಾಹಿತ್ಯ, ಮತ್ತೊಂದು ಮೌಖಿಕ ಸಾಹಿತ್ಯ ಅಂತ. ಮೊದಲನೇದಾಗಿ ಲಿಖಿತ ಸಾಹಿತ್ಯದ ಬಗ್ಗೆ ಚರ್ಚೆಯನ್ನ ಮಾಡೋಣ, ಆಗ್ಬೋದಾ?
ಸರ್, ಲಿಖಿತ ಸಾಹಿತ್ಯ ಅಂದ್ರೆ ಏನು? ಲಿಖಿತ ಸಾಹಿತ್ಯ ಅಂದ್ರೆ ಏನು? ಲಿಖಿತ ಸಾಹಿತ್ಯ ಅಂದ್ರೆ ಬರವಣಿಗೆಯ ರೂಪದಲ್ಲಿ ಇರುವಂತದ್ದು. ಬರವಣಿಗೆಯ ರೂಪದಲ್ಲಿರುವಂತದ್ದು ಅಂದ್ರೆ ಬರವಣಿಗೆ ರೂಪದಲ್ಲಿರುವಂತದ್ದು, ಅನುಭವಗಳನ್ನ ಹೊಂದಿರುವಂತದ್ದು. ಸೊ ಅದನ್ನ ನಾವು ಏನಂತ ಕರಿತೀವಿ? ಲಿಖಿತ ಸಾಹಿತ್ಯ ಅಂತ ಕರಿತೀವಿ. ಬರವಣಿಗೆ ಮೂಲಕ, ವಿವರಣೆಗಳ ಮೂಲಕ ಸಮಕಾಲೀನ ಸಾಹಿತ್ಯವನ್ನ ರಚನೆ ಮಾಡಲಾಗುತ್ತೆ. ಸಮಕಾಲೀನ ಅಂದ್ರೆ ರಾಜರು ಅಂದ್ರೆ ರಾಜರ ಕಾಲದಲ್ಲಿ ಆ ರಾಜರ ಬಗೆಗೆ, ಅಲ್ಲಿಯ ಒಂದು ಏನು ಅವರ ಬಗ್ಗೆ ಯಾವ ಅಂಶಗಳನ್ನ ಅವರು ನೋಡ್ತಾರೆ, ಯಾವ ಅಂಶಗಳ ಬಗ್ಗೆ ತಿಳ್ಕೊಂಡಿರ್ತಾರೆ, ಯಾವ ಅನುಭವಗಳು ಅವರಲ್ಲಿ ಇರುತ್ತೆ, ಆ ಸಮಕಾಲೀನ ರಾಜರ ಬಗ್ಗೆ ಕೃತಿಗಳನ್ನ, ಗ್ರಂಥಗಳನ್ನ ರಚನೆ ಮಾಡ್ತಾರೆ. ಇದೇ ದೇಶೀಯ ಇದನ್ನೇ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ಸಾಹಿತ್ಯ ಕೃತಿಗಳು ರಚನೆಯಾದ ಕಾಲದ ಪ್ರಚಲಿತ ಸಂಗತಿಗಳನ್ನ ತಿಳಿಸುತ್ತೆ. ಸಾಹಿತ್ಯ ಕೃತಿಗಳಿದಾವಲ್ಲ, ಆ ಸಾಹಿತ್ಯ ಕೃತಿಗಳು ಯಾವ ಕಾಲದಲ್ಲಿ ರಚನೆಯಾಗಿದ್ವೋ ಆ ಕಾಲದ ರಾಜಕೀಯ, ಸಾಂಸ್ಕೃತಿಕ, ಧಾರ್ಮಿಕ ಅಂಶಗಳು ಅಥವಾ ಆರ್ಥಿಕ ಅಂಶಗಳು, ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳು, ಎಲ್ಲ ವಿಷಯಗಳ ಬಗ್ಗೆ ಅದು ಮೆಲುಕನ್ನ ಹಾಕುತ್ತೆ ಅಥವಾ ಅದೆಲ್ಲ ಒಳಗೊಂಡಿರುವಂಥದ್ದು. ಸೊ ಹೀಗೆ ಲಿಖಿತ ಸಾಹಿತ್ಯವು ಆಧಾರಗಳಲ್ಲಿ ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಇತಿಹಾಸ ರಚನೆಗೆ ಅತಿ ಮುಖ್ಯವಾದಂತಹ ಪಾತ್ರವನ್ನು ರಚಿಸುವಲ್ಲಿ ಸಾಹಿತ್ಯ ಆಧಾರಗಳು, ಅದರಲ್ಲಿ ಲಿಖಿತ ಸಾಹಿತ್ಯ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಈ ಲಿಖಿತ ಸಾಹಿತ್ಯದಲ್ಲಿ 2 ವಿಧ ಇದೆ. ಒಂದು ದೇಶೀಯ ಸಾಹಿತ್ಯ, ಎರಡನೇದು ವಿದೇಶಿ ಸಾಹಿತ್ಯ. ಸರಿ ಹೇಳಿ, ದೇಶೀಯ ಸಾಹಿತ್ಯ ಅಂದ್ರೆ ಏನು ಮಕ್ಕಳೇ? ದೇಶೀಯ ಸಾಹಿತ್ಯ ಅಂದ್ರೆ ಏನು? ಹೇಳು. ಸರಿ ಇದೆ, ಹೇಳು. ವೆರಿ ಗುಡ್. ದೇಶೀಯ ಸಾಹಿತ್ಯ ಅಂದ್ರೆ ಭಾರತೀಯ ವಿದ್ವಾಂಸರುಗಳಿಂದಲೇ ರಚನೆಯಾಗಿರುವಂತಹ ಸಾಹಿತ್ಯ. ಅದು ಭಾರತೀಯ ಭಾಷೆಗಳಲ್ಲಿ, ಭಾರತೀಯ ಸ್ಥಳೀಯ ಭಾಷೆಗಳಲ್ಲಿ ರಚನೆಯಾಗಿರುವಂತಹ ಸಾಹಿತ್ಯ ಅಥವಾ ಕೃತಿಗಳು. ಇದನ್ನ ನಾವು ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಭಾರತೀಯ ವಿದ್ವಾಂಸರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವಂತಹ ಸಾಹಿತ್ಯ ಕೃತಿಗಳೇನಿದೆ ಅವುಗಳನ್ನ ನಾವು ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ದೇಶೀಯ ವಿದ್ವಾಂಸರು, ಕವಿಗಳು, ಲೇಖಕರು ಏನಿದ್ದಾರೆ, ಆಯಾ ಸ್ಥಳೀಯ ಭಾಷೆಗಳೇನಿದೆ ಅಂದ್ರೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆಯ ಭಾಷೆಗಳು ಇರೋದನ್ನ ನಾವು ನೋಡ್ತೀವಿ. ಬೇರೆ ಬೇರೆ ಭಾಷೆಯ ಲಿಪಿಗಳು ಇರೋದನ್ನ ನಾವು ನೋಡ್ತೀವಿ. ಆಯಾ ಭಾಷೆಯಲ್ಲಿ, ಆಯಾ ಲಿಪಿಗಳಲ್ಲಿ ಏನಾಗಿದೆ, ಸಾಹಿತ್ಯ ರಚನೆ ಆಗಿರೋದನ್ನ ನಾವು ನೋಡ್ತೀವಿ. ಸೊ ಭಾರತದಲ್ಲಿ ನಾವು ನೋಡ್ತೀವಿ, ಭಾರತದಲ್ಲಿ ಯಾವ್ಯಾವ ಭಾಷೆಗಳಲ್ಲಿ ಈ ಸಾಹಿತ್ಯ ರಚನೆ ಆಗಿದೆ ಅಂತ ನೋಡಿದಾಗ ವಿದ್ವಾಂಸರುಗಳು ಸಂಸ್ಕೃತ ಭಾಷೆಗಳಲ್ಲಿ, ಪ್ರಾಕೃತ ಭಾಷೆಯಲ್ಲಿ, ಹಿಂದಿ ಭಾಷೆ, ಅದೇ ಸ್ಥಳೀಯವಾಗಿ ನಾವು ನೋಡುವಾಗ ಕನ್ನಡ ಭಾಷೆ ಇರ್ಬೋದು, ಪಕ್ಕದ ಆಂಧ್ರದಲ್ಲಿರುವಂತಹ ತೆಲುಗು ಭಾಷೆ ಇರ್ಬೋದು, ಅದೇ ತಮಿಳುನಾಡಿನಲ್ಲಿರುವಂತಹ ತೆಲುಗು ಭಾಷೆಯಲ್ಲಿ, ನಮ್ಮ ಮತ್ತೊಂದು ಪಕ್ಕದ ರಾಷ್ಟ್ರ ಮರಾಠಿಯಲ್ಲಿ, ಗುಜರಾತ್ನಲ್ಲಿರುವಂತಹ ಗುಜರಾತಿ ಭಾಷೆಯಲ್ಲಿ, ಹಾಗೆ ಕಾಶ್ಮೀರಿ ಭಾಷೆ, ನಮ್ಮ ದೇಶದ ಬಿಹಾರಿ ಭಾಷೆ, ಬೇರೆ 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 ಭಾಷೆಗಳಿವೆ. ಇವೆಲ್ಲ ಭಾಷೆಗಳಲ್ಲಿ ಆ ಸ್ಥಳೀಯವಾಗಿ ಏನು ಲೇಖಕರಿದ್ದಾರೆ, ಆ ಸ್ಥಳೀಯ ಭಾಷೆಗಳನ್ನ ಇಟ್ಕೊಂಡು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಇದೇ ಸಾಹಿತ್ಯ ಕೃತಿಗಳು, ಸ್ಥಳೀಯ ಭಾಷೆಯಲ್ಲಿ ರಚನೆ ಆಗಿರುವಂತಹ ಸಾಹಿತ್ಯ ಕೃತಿಗಳಾಗಿವೆ. ಅದರ ಉಪಯೋಗ ಏನಪ್ಪಾ ಅಂದ್ರೆ, ಸ್ಥಳೀಯ ಭಾಷೆಯಲ್ಲಿ ಬರೆದಿರೋದ್ರಿಂದ ಎಲ್ಲ ಜನರು ಸ್ಥಳೀಯ ಭಾಷೆಯ ಇತಿಹಾಸವನ್ನ ತಿಳ್ಕೊಳ್ಳೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಈ ರೀತಿಯಲ್ಲಿ ನಾವು ಬೇರೆ ಬೇರೆ ಭಾರತೀಯ ಬೇರೆ ಬೇರೆ ಭಾಷೆಯಲ್ಲಿ ಬರೆದಿರುವಂತಹ ಸಾಹಿತ್ಯ ಕೃತಿಗಳನ್ನ ಗಮನಿಸಬಹುದು. ಈಗ ದೇಶೀಯ ಭಾಷೆಯಲ್ಲಿ ನೋಡುವಾಗ ಅನೇಕ ವಿದ್ವಾಂಸರು, ಅನೇಕ ಲೇಖಕರು ದೊಡ್ಡ ದೊಡ್ಡ ಕೃತಿಗಳನ್ನು ರಚನೆ ಮಾಡಿರುವುದನ್ನು ನಾವು ನೋಡ್ತೀವಿ. ಈಗ ಇತಿಹಾಸವನ್ನು ತೆಗೆದುಕೊಂಡಾಗ
ಮೌರ್ಯರ ಕಾಲದ ಒಂದು ಅದ್ಭುತ ಕೃತಿ ಯಾವುದು ಅಂತ ನಾವು ಪ್ರಶ್ನೆಯನ್ನ ಮಾಡಿದಾಗ ತಟ್ಟನೆ ಉತ್ತರ ಬರುತ್ತೆ. ಯಾವ ಉತ್ತರ ಬರುತ್ತೆ ಹೇಳಿ ನೋಡೋಣ. ಮೌರ್ಯರ ಕಾಲದ ಕೃತಿ ಯಾವುದು? ಬೇಡ, ಇನ್ನು ಸ್ಪಷ್ಟವಾಗಿ ಹೇಳೋದಾದರೆ ಕೌಟಿಲ್ಯ ಬರೆದಿರುವಂತಹ ಕೃತಿ ಯಾವುದು? ಏನು ಹೇಳಿ? ಕರೆಕ್ಟ್, ಅರ್ಥಶಾಸ್ತ್ರ. ಕೌಟಿಲ್ಯ ಬರೆದಿರುವಂತಹ ಅರ್ಥಶಾಸ್ತ್ರ ಏನಿದೆ, ಭಾರತೀಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು. ಭಾರತೀಯ ಇತಿಹಾಸದ ಒಂದು ಮೈಲಿಗಲ್ಲು ಅಂತ ಕರಿತೀವಿ. ಯಾಕೆ ಅಂದರೆ ಅದರಲ್ಲಿ ಒಬ್ಬ ರಾಜ ಹೇಗಿರಬೇಕು ಮೀನ್ಸ್ ಅವನು ಯಾವ ರೀತಿ ಆಡಳಿತವನ್ನು ನಡೆಸಬೇಕು, ಆಡಳಿತದ ಮೆಟ್ಟಿಲುಗಳೇನು, ಅವನು ಯಾವ್ಯಾವ ವಿಷಯಗಳ ಬಗ್ಗೆ ತಿಳ್ಕೊಂಡಿರ್ಬೇಕಾಗುತ್ತೆ, ಈ ಎಲ್ಲ ಅಂಶಗಳ ಬಗ್ಗೆ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಅವರು ವಿವರಣೆಯನ್ನು ಮಾಡಿದ್ದಾರೆ. ಅದರ ಹಸ್ತಪ್ರತಿ ಮೈಸೂರಿನ ಗ್ರಂಥಾಲಯದಲ್ಲಿ ಇತ್ತು. ಸೊ ಈಗ ಅದು ಶ್ಯಾಮಶಾಸ್ತ್ರಿಯವರ ಹುಡುಕಾಟದ ಕಾರಣದಿಂದ ಅದನ್ನ ನಾವು ಅರ್ಥಶಾಸ್ತ್ರದ ಕೌಟಿಲ್ಯ ಬರೆದಿರುವಂತಹ ಕೃತಿಯನ್ನ ಮೈಸೂರಿನ ಒಂದು ಗ್ರಂಥಾಲಯದಲ್ಲಿ ಕಾಣ್ತೀವಿ. ಸೊ ಕೌಟಿಲ್ಯ ಬರೆದಿರುವಂತಹ ಅರ್ಥಶಾಸ್ತ್ರ. ಅದೇ ರೀತಿ ನಾವು ನೆಕ್ಸ್ಟ್ ನೋಡ್ತೀವಿ, ಗುಪ್ತರ ಕಾಲದ ಮತ್ತೊಂದು ಅದ್ಭುತವಾದಂತಹ ಕೃತಿ ಅಥವಾ ಗುಪ್ತರ ಇತಿಹಾಸವನ್ನು ತಿಳಿಸುವಂತಹ ಮತ್ತೊಂದು ನಾಟಕ ಇದೆ. ಯಾವುದು ಅಂದ್ರೆ ವಿಶಾಖದತ್ತನ ಮುದ್ರ ರಾಕ್ಷಸ. ಮುದ್ರ ರಾಕ್ಷಸ ಅನ್ನುವಂಥದ್ದು ಅದ್ಭುತವಾದಂತಹ ನಾಟಕ. ಅಲ್ಲಿ ರಾಜಕೀಯ ಚಿತ್ರಣವನ್ನ ಬಹಳ ಅದ್ಭುತವಾಗಿ ಮಾಡಿಸಿದ್ದಾರೆ ಕೌಟಿಲ್ಯರವರು. ಯಾರು? ವಿಶಾಖದತ್ತನವರು. ವಿಶಾಖದತ್ತನವರ ಆ ಮುದ್ರ ರಾಕ್ಷಸ ನಾಟಕ ಏನಿದೆ, ಆಗಿನ ಕಾಲದ ರಾಜಕೀಯ, ಧಾರ್ಮಿಕ ಅಂಡ್ ಅಲ್ಲಿನ ಬದುಕು ಯಾವ ರೀತಿ ಇತ್ತು, ಸಾಮಾಜಿಕ ಎಲ್ಲ ಅಂಶಗಳನ್ನ ವಿವರಿಸುವಂತಹ ಮತ್ತೊಂದು ಕೃತಿ. ಅದೇ ಕಲ್ಲಣ್ಣನ ರಾಜತರಂಗಿಣಿ ಅಂದ್ರೆ ಕಾಶ್ಮೀರದ ಅದ್ಭುತವಾದಂತಹ ಸೌಂದರ್ಯವನ್ನ ವಿವರಿಸುವಂತಹ ಒಂದು ಕೃತಿ ಯಾವುದು ಅಂದ್ರೆ ರಾಜತರಂಗಿಣಿ. ಕಲ್ಲಣ್ಣ ಬರೆದಿರುವಂತಹ ಅದ್ಭುತವಾದಂತಹ ಮತ್ತೊಂದು ಕೃತಿ ರಾಜತರಂಗಿಣಿ. ಇದು ಕಾಶ್ಮೀರದ ಒಂದು ರಾಜಕೀಯವನ್ನ ಅದ್ಭುತವಾಗಿ ವಿವರಣೆ ಮಾಡಿರುವಂತದ್ದು. ಅದೇ ರೀತಿ ಬಾಣಭಟ್ಟ ಹರ್ಷಚರಿತ ಅನ್ನುವಂತಹ ಕೃತಿಯನ್ನ ಮಾಡಿದೆ. ಅಂದ್ರೆ ಹರ್ಷನ ಬಗ್ಗೆ ಸಂಪೂರ್ಣವಾದಂತಹ ತನ್ನ ಅನುಭವಕ್ಕೆ ಬಂದಂತಹ ವಿಚಾರಗಳನ್ನ ಬಾಣಭಟ್ಟ ಬರೆದಿರುವಂತದ್ದು. ಹಾಗೆ ನಾವು ನೋಡ್ತೀವಿ ಪಂಪ. ನಾವು ಕನ್ನಡದ ಆದಿಕವಿ ಯಾರು ಅಂತ ಕೇಳಿದ್ರೆ ಹೇಳ್ತೀವಿ ಪಂಪ. ಹೌದಾ ಅಲ್ವಾ? ಪಂಪ ಅಲ್ವಾ? ರೈಟ್. ಪಂಪ ಬರೆದಿರುವಂತಹ ಯಾವುದು? ವಿಕ್ರಮಾರ್ಜುನ ವಿಜಯ. ಅದು ಅದ್ಭುತವಾದಂತಹ ಒಂದು ನಾಟಕನೇ. ಪಂಪ ಬರೆದಿರುವಂತಹ ಅದ್ಭುತವಾದಂತಹ ನಾಟಕ. ಸೊ ಅದು ಕೂಡ ಐತಿಹಾಸಿಕವಾದಂತಹ ನಾಟಕ. ಸೊ ಇವೆಲ್ಲ ಕೂಡ ಇತಿಹಾಸದ ಬಗ್ಗೆ ಮೆಲ್ಕನ್ನ ಹಾಕುವಂತಹ ಕೃತಿಗಳು, ಗ್ರಂಥಗಳು. ನೀವಷ್ಟೇ ಅಲ್ಲ, ದಕ್ಷಿಣ ಭಾರತದಲ್ಲಿ ಒಂದು ಸಂಗಮ್ ಸಾಹಿತ್ಯ ಅಂತ ಹುಟ್ಕೊಳ್ತು. ತಮಿಳು ಭಾಷೆಯಲ್ಲಿ ಸಂಗಮ್ ಸಾಹಿತ್ಯ ಅಂತ ಹುಟ್ಕೊಳ್ತು. ಆ ಸಂಗಮ್ ಸಾಹಿತ್ಯದಲ್ಲಿ ನಾವು ನೋಡ್ತೇವೆ ಐತಿಹಾಸಿಕ ವಿಷಯಗಳು ಬಹಳಷ್ಟು ವಿವರಣೆಯನ್ನ ಕೊಟ್ಟು ಬರೆದಿರುವಂಥದ್ದು ಆ ಸಾಹಿತ್ಯದಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಸಂಗಮ್ ಸಾಹಿತ್ಯ ಕೂಡ ಈ ಒಂದು ಐತಿಹಾಸಿಕ ರಚನೆಗೆ ಬಹಳ ಅಗತ್ಯವಾದಂತಹ ಸಾಹಿತ್ಯ ಅಂತ ಕರೆಸ್ಕೊಂಡಿದೆ. ಹಾಗಾದ್ರೆ ಈ ಸಾಹಿತ್ಯದಲ್ಲಿ ಯಾವ ಅಂಶಗಳು ಅಡ್ಕೊಂಡಿರುತ್ತೆ ಅಥವಾ ಯಾವ ಅಂಶಗಳು ಸಿಗುತ್ತೆ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಆ ಒಂದು ಸಾಹಿತ್ಯದಲ್ಲಿ ಆಗಿನ ಕಾಲದ ಅಂದ್ರೆ ಯಾವ ಲೇಖಕ, ಯಾವ ವಿದ್ವಾಂಸ, ಯಾವ ರಾಜನ ಆಸ್ಥಾನದಲ್ಲಿದ್ದೋ ಆ ಕಾಲದ ಒಂದು ರಾಜಕೀಯ ವಿಷಯಗಳನ್ನ ಸಂಪೂರ್ಣವಾಗಿ ಅಲ್ಲಿ ಕಾಣಬಹುದು. ಅಲ್ಲಿಯ ಸಮಾಜ ಯಾವ ರೀತಿ ಬದುಕ್ತಾ ಇತ್ತು ಅನ್ನುವಂಥ ವಿಷಯಗಳನ್ನ ನಾವು ಕಾಣಬಹುದು. ಅಲ್ಲಿಯ ಆರ್ಥಿಕ ಚಟುವಟಿಕೆಗಳು ಯಾವ ರೀತಿ ನಡೀತಾ ಇತ್ತು, ಅಲ್ಲಿಯ ಜನರು ಯಾವ್ಯಾವ ವೃತ್ತಿಗಳನ್ನ ಮಾಡ್ತಾ ಇದ್ರು,
ಸೊ ಯಾವ ಯಾವ ನಾಣ್ಯಗಳು ಚಲಾವಣೆಯಲ್ಲಿ ಇದ್ವು ಅನ್ನುವಂಥ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿಯ ಸಾಂಸ್ಕೃತಿಕ ಅಂಶಗಳು ಅಂದ್ರೆ ಸಂಸ್ಕೃತಿ ಯಾವ ರೀತಿ ಇತ್ತು, ಜನರಲ್ಲಿ ಯಾವ ಸಂಸ್ಕೃತಿಯನ್ನ ಅಳವಡಿಸಿಕೊಂಡಿದ್ರು, ಯಾವ ಹಬ್ಬ ಹರಿದಿನಗಳನ್ನ ಆಚರಿಸ್ತಾ ಇದ್ರು, ಯಾವ ರೂಢಿ ಸಂಪ್ರದಾಯಗಳು ಅವರಲ್ಲಿ ಇತ್ತು ಅನ್ನುವಂತಹ ಅಂಶಗಳು ಸಾಂಸ್ಕೃತಿಕವಾಗಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ಈ ಕೃತಿಗಳಲ್ಲಿ ಆ ಕಾಲದ ಆಡಳಿತ, ರಾಜರು ನಡೆಸ್ತಾ ಇದ್ದಂತಹ ಆಡಳಿತದ ಬಗ್ಗೆ, ಅಲ್ಲಿ ಕಂದಾಯ ಸ್ವರೂಪದ ಬಗ್ಗೆ ಎಲ್ಲ ವಿಷಯಗಳು ನಮಗೆ ಈ ಲಿಖಿತ ಸಾಹಿತ್ಯ ಗ್ರಂಥಗಳಲ್ಲಿ ನಾವು ಕಾಣ್ತೇವೆ. ಲಿಖಿತ ಸಾಹಿತ್ಯ ಗ್ರಂಥಗಳಲ್ಲಿ ನಾವು ಕಾಣ್ತಾ ಹೋಗುತ್ತೆ. ಸೊ ಹೀಗೆ ದೇಶೀಯ ಸಾಹಿತ್ಯ ಏನಿದೆ ಅದು ಇತಿಹಾಸ ರಚನೆಗೆ ಸೊ ಬಹಳಷ್ಟು ಪೂರಕವಾಗಿರುವಂತಹ ಒಂದು ಸಾಹಿತ್ಯ ಅಂತ ಪರಿಗಣಿಸಲ್ಪಟ್ಟಿದೆ. ಅದರಿಂದ ರಚನೆ ಕೂಡ ಆಗಿದೆ. ಸೊ ನಾವು ದೇಶೀಯ ಸಾಹಿತ್ಯ ಆದ್ಮೇಲೆ ವಿದೇಶಿಯ ಸಾಹಿತ್ಯವನ್ನ ಕಾಣ್ತೀವಿ. ವಿದೇಶಿಯ ಸಾಹಿತ್ಯ ಅಂದ್ರೆ ಏನು ಹೇಳ್ತೀರಾ? ವಿದೇಶಿ ಸಾಹಿತ್ಯ ಅಂದ್ರೆ ಏನು ಹೇಳ್ತೀರಾ? ವಿದೇಶಿ ಪದದಲ್ಲೇ ಇದೆ. ಹೇಳಪ್ಪ. ಹೇಳು. ವೆರಿ ಗುಡ್. ವಿದೇಶಿ ಅಂದ್ರೆ ವಿದೇಶಿಯರಿಂದ ರಚಿಸಲ್ಪಟ್ಟಿರುವಂತಹ ಸಾಹಿತ್ಯ ಅಂತ ಅರ್ಥ. ವಿದೇಶಿ ಸಾಹಿತ್ಯ ಅಂದ್ರೆ ವಿದೇಶಿಯರು ಏನಿದ್ದಾರೆ ಆ ವಿದೇಶಿಯರು ರಚನೆ ಮಾಡಿರುವಂತಹ ಒಂದು ಸಾಹಿತ್ಯ. ಹಾಗಾದ್ರೆ ಈ ವಿದೇಶಿಯರು ಯಾರು ಅಂತ ನಾವು ನೋಡಿದಾಗ, ನಮ್ಮ ಒಂದು ಐತಿಹಾಸಿಕ ದಿನಗಳನ್ನು ನಾವು ನೋಡಿದಾಗ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಅನೇಕ ರಾಜರು ಮಹಾರಾಜರು ಆಳ್ವಿಕೆಯನ್ನು ನಡೆಸಿದ್ದಾರೆ. ಆ ಕಾಲಘಟ್ಟಗಳಲ್ಲಿ ವಿದೇಶದಿಂದ ಅನೇಕ ಜನರು ನಮ್ಮ ದೇಶಕ್ಕೆ ಬಂದು ರಾಜರುಗಳ ಆಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ವಿಷಯ ವಸ್ತುಗಳನ್ನ, ರಾಜನ ಬಗ್ಗೆ ಇರುವಂತಹ ಹೆಸರುಗಳನ್ನ ಅಥವಾ ರಾಜನ ಕಾರ್ಯಗಳನ್ನ ಹತ್ತಿರದಿಂದ ನೋಡಿ ಅವರ ಅನುಭವಗಳನ್ನ ಬರೆದಿಟ್ಟಿದ್ದಾರೆ. ಅದನ್ನ ನಾವು ವಿದೇಶಿ ಸಾಹಿತ್ಯ ಅಂತ ಕರಿತೀವಿ. ಹಾಗಾದ್ರೆ ಈ ವಿದೇಶಿಯರು ಯಾರ್ಯಾರು ಬಂದ್ರು ನಾವು ಹೇಳ್ತೀವಿ. ಸಾಮಾನ್ಯವಾಗಿ ವಿದೇಶದಿಂದ ಬರುವಂತಹ ಜನರು ಯಾರು ಅಂದ್ರೆ ಪ್ರವಾಸಿಗರು. ಹುಯಾನ್ಸಾಂಗು ಚೀನಾದಿಂದ ಪ್ರವಾಸಿಯಾಗಿ ಭಾರತಕ್ಕೆ ಬಂದ ಅಲ್ವಾ? ಪ್ರವಾಸಿಗನಾಗಿ ಭಾರತಕ್ಕೆ ಬಂದ. ಸೊ ಇಲ್ಲಿಯ ಸ್ಥಳೀಯವಾಗಿ ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನವನ್ನ ಮಾಡ್ದ. ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನವನ್ನ ಮಾಡಿ ಆ ಅನುಭವಗಳನ್ನ ತನ್ನ ಒಂದು ಗ್ರಂಥದಲ್ಲಿ ಬರೆದಿಟ್ಟ. ಅದು CUK ಅನ್ನುವಂಥ ಗ್ರಂಥದಲ್ಲಿ ತಾನು ಭಾರತಕ್ಕೆ ಭೇಟಿ ಕೊಟ್ಟಂತಹ ಚಿತ್ರಣವನ್ನ, ತನ್ನ ಅನುಭವವನ್ನ, ರಾಜರುಗಳ ಬಗ್ಗೆ, ನಳಂದ ವಿಶ್ವವಿದ್ಯಾಲಯದಲ್ಲಿ ಅವರು ಕಲ್ತಿರುವ ಬಗ್ಗೆ, ಬೌದ್ಧ ಧರ್ಮದ ಬಗ್ಗೆ ಎಲ್ಲವನ್ನ ಆ ಒಂದು CUK ಗ್ರಂಥದಲ್ಲಿ ಅವರು ಬರೆದಿಟ್ಟಿದ್ದಾರೆ ತಮ್ಮ ಅನುಭವಗಳನ್ನ. ಹಾಗಾದ್ರೆ ಪ್ರವಾಸಿಗರು, ವಿದೇಶಿಯರು ಅಂದ್ರೆ ಯಾರು? ಪ್ರವಾಸಿಗರು ಅಂತಾಯ್ತು. ರಾಯಭಾರಿಗಳು, ಬೇರೆ ದೇಶದ ಒಬ್ಬ ರಾಜನ ರಾಯಭಾರಿ ನಮ್ಮ ದೇಶದ ರಾಜರ ರಾಯಭಾರಿಯಾಗಿ ಬರ್ತಾರೆ, ಅಥವಾ ಇಲ್ಲಿಯವರು ರಾಯಭಾರಿಯಾಗಿ ಅಲ್ಲಿ ಹೋಗ್ತಾರೆ, ವಿದೇಶಕ್ಕೆ ಹೋಗ್ಬಹುದು. ಅಂತಹ ಸಂದರ್ಭದಲ್ಲಿ ರಾಯಭಾರಿಯಾಗಿ ಬಂದಂಥವರು ಆ ರಾಜನ ಆಸ್ಥಾನಕ್ಕೆ ಭೇಟಿ ಕೊಟ್ಟಾಗ ತನಗೆ ಬಂದಂತಹ ಅನುಭವಗಳನ್ನ ದಾಖಲೆ ಮಾಡಬಹುದು, ಬರೆದಿಟ್ಟಿರ್ಬೋದು. ಸೊ ಅದು ಆತನು ಬರೆದಿರುವಂತಹ ವಿದೇಶಿ ಸಾಹಿತ್ಯ ಅಂತ ಕಳಿಸ್ಕೊಳ್ಳುತ್ತೆ. ರಾಯಭಾರಿ. ಅಂತಾರಾಷ್ಟ್ರೀಯ ವ್ಯಾಪಾರ, ಹಿಂದಿನಿಂದಲೂ ಇದೆ ಅಂತಾರಾಷ್ಟ್ರೀಯ ವ್ಯಾಪಾರಿಗಳು ಅಂತ ಕರೀತಾರೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಯಾರು ವ್ಯಾಪಾರ ಮಾಡೋರು? ವ್ಯಾಪಾರಿಗಳು. ಆ ವ್ಯಾಪಾರಿಗಳು ಅಂದ್ರೆ ಈ ದೇಶದವರು ಆ ದೇಶಕ್ಕೆ ಅಥವಾ ಬೇರೆ ದೇಶಗಳಿಗೆ, ಬೇರೆ ದೇಶದವರು ಭಾರತಕ್ಕೆ ಭೇಟಿ ಕೊಡಬಹುದು. ಆಗ ವಿದೇಶಿ ವ್ಯಾಪಾರ ನಡೆಯುತ್ತೆ. ಅಂತಹ ಸಂದರ್ಭದಲ್ಲಿ ವ್ಯಾಪಾರಿಗಳು ಏನು ಇಲ್ಲಿಗೆ ಬಂದು ತಮ್ಮ ಅನುಭವಗಳನ್ನು ನೋಡಿದಾರೋ ಅದರ ಲಿಖಿತ ರೂಪದಲ್ಲಿ ಬರೆದಿಡುವಂತಹ ಬಹಳಷ್ಟು ಘಟನೆಗಳನ್ನು ನಾವು ನೋಡಿದ್ದೀವಿ. ಸೊ ವ್ಯಾಪಾರಿಗಳು. ಸೊ ಅದೇ ರೀತಿ ಯಾತ್ರಾರ್ಥಿಗಳು, ಅಧಿಕಾರಿಗಳು, ಮಿಷನರಿಗಳು. ಯಾತ್ರಾರ್ಥಿಗಳು ಅಂದ್ರೆ ಯಾತ್ರೆಗೆ ಬಂದಂಥವ್ರು. ಹಾಗೆ ಅಧಿಕಾರಿ ವರ್ಗ, ಮಿಷನರಿಗಳು. ಅಧಿಕಾರಿಗಳು ಅಂದ್ರೆ ಗೊತ್ತಲ್ಲ, ಅಧಿಕಾರಿ ವರ್ಗದವರು ಬೇರೆ ದೇಶದಿಂದ
ಬೇರೆ ನಮ್ಮ ದೇಶಗಳಿಗೆ ಬರ್ತಾರೆ, ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಹೋಗ್ತಾರೆ. ಮಿಷನರಿಗಳು ಅಂದರೆ ಶಿಕ್ಷಣವನ್ನ ಪ್ರಸಾರ ಮಾಡುವಂತಹ, ಧರ್ಮವನ್ನ ಪ್ರಸಾರ ಮಾಡುವಂತಹ ಸಂಸ್ಥೆಗಳು ಏನಿದಾವೆ ಮಿಷನರಿಗಳು ಅಂತ ಕರಿತೀವಿ. ಸೊ ಅವರು ಕೂಡ ವಿದೇಶದಿಂದ ನಮ್ಮ ಭಾರತಕ್ಕೆ ಬಂದು ಅವರದ್ದೇ ಆದಂತಹ ಅನುಭವದ ಕಥನಗಳನ್ನು ಬರೆದಿಟ್ಟಿರುವಂಥದ್ದು. ಸೊ ಇವೆಲ್ಲವನ್ನ ನಾವು ಯಾವುದಲ್ಲಿ ನೋಡ್ತೀವಿ ಅಂದರೆ ವಿದೇಶಿಯ ಸಾಹಿತ್ಯದಲ್ಲಿ ನಾವು ನೋಡ್ತೀವಿ. ಹಾಗಾದರೆ ಈ ವಿದೇಶಿ ಸಾಹಿತ್ಯದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಕೃತಿಗಳು ಯಾವ್ಯಾವುದು ಅಂತ ನಾವು ನೋಡಿದಾಗ ನಮ್ಮ ಕಣ್ಣೆದುರಿಗೆ ಬರುವಂಥದ್ದು ಮೆಗಸ್ತನೀಸ್ನ ಇಂಡಿಕಾ. ಮೆಗಸ್ತನೀಸ್ ಅನ್ನುವಂತಹ ವಿದ್ವಾಂಸ ಬರೆದಿರುವಂತಹ ಇಂಡಿಕಾ ಅನ್ನುವಂತಹ ಪುಸ್ತಕ ಅಂದ್ರೆ ಗ್ರಂಥ. ಇಂಡಿಕಾ ಅದು ಇತಿಹಾಸದ ಬಗ್ಗೆ ಸಾರಿ ಹೇಳುವಂತಹ ಒಂದು ದೊಡ್ಡದಾದಂತಹ ಒಂದು ಗ್ರಂಥ. ಫಾಹಿಯಾನ್ ಗುಪ್ತರ ಕಾಲದಲ್ಲಿ ಎರಡನೇ ಚಂದ್ರಗುಪ್ತನ ಕಾಲಕ್ಕೆ ಭೇಟಿಯನ್ನ ಕೊಡ್ತಾನೆ, ಆಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟು. ಸೊ ಫಾಹಿಯಾನ್ ಕೂಡ ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನವನ್ನ ಮಾಡಿ ಸೊ ನಂತರದಲ್ಲಿ ವಾಪಸ್ ಆಗ್ತಾನೆ. ಸೊ ಈ ರೀತಿ ಫಾಹಿಯಾನ್ ತನ್ನ ದೇಶಕ್ಕೆ ಹೋಗಿ ತನ್ನದೇ ಆದಂತಹ ಅನುಭವಗಳ ಒಂದು ಕಥನವನ್ನ ಬರೀತಾರೆ. ಅದೇ ಘೋಕುಕಿ ಅನ್ನುವಂತಹ ಒಂದು ಗ್ರಂಥ. ಸೊ ಅದು ಗುಪ್ತರ ಕಾಲದ ಮಾಹಿತಿಯನ್ನ ಕೊಡುತ್ತೆ. ಹುಯಾನ್ಸಾಂಗ್ ಹುಯಾನ್ಸಾಂಗ್. ಸೊ ಇದು ಇಮ್ಮಡಿ ಪುಲಕೇಶಿಯ ಕಾಲದ ಇತಿಹಾಸವನ್ನ ಸಾರುವಂತಹ ಒಂದು ಕೃತಿ ಸಿಯುಕಿ. ಹಾಗೆ ಟಾಲೆಮಿ ಅನ್ನುವಂತಹ ವಿದೇಶಿ ವಿದ್ವಾಂಸ ಜಿಯೋಗ್ರಫಿ ಅನ್ನುವಂತಹ ಒಂದು ಅದ್ಭುತವಾದಂತಹ ಒಂದು ಕೃತಿಯನ್ನ ರಚನೆ ಮಾಡಿದ. ಜಿಯೋಗ್ರಫಿ ಮೀನ್ಸ್ ಭೌಗೋಳಿಕ ಅಂಶಗಳ ಬಗ್ಗೆ ಬರೆದಿರುವಂತಹ ಒಂದು ಕೃತಿ ಜಿಯೋಗ್ರಫಿ. ಹಾಗೆ ಬಾಬರ್, ಭಾರತಕ್ಕೆ ಮೊಘಲ್ ಸಾಮ್ರಾಜ್ಯ ಭಾರತಕ್ಕೆ ಬರಲಿಕ್ಕೆ ಕಾರಣ ಆದವರು, ಮೊಘಲ್ ಸಾಮ್ರಾಜ್ಯದ ಸ್ಥಾಪಕರೂ ಆದಂತಹ ಬಾಬರ್ ತುಜ್ಕಿ ಬಾಬರಿ ಅನ್ನುವಂತಹ ಆತ್ಮಕಥನವನ್ನ ಬರೆದಿದ್ದಾರೆ. ತನ್ನದೇ ಆದಂತಹ ಆತ್ಮಕಥನವನ್ನ ಬಾಬರೇ ಬರೆದಿದ್ದಾರೆ. ಸೊ ಅವರು ತಮ್ಮದೇ ಕಥನವನ್ನ ಅವರು ಬರೆದಿದ್ದಾರೆ ಅಂದಾಗ ಆ ಬಾಬರ್ ಜೀವನದಲ್ಲಿ ನಡೆದಿರುವಂತಹ ಎಲ್ಲಾ ಘಟನೆಗಳು ಇರುತ್ತೆ. ರಾಜಕೀಯ ಘಟನೆಗಳು, ಭಾರತಕ್ಕೆ ಬಂದು ಹೇಗೆ ಬಂದ್ರು, ಇಲ್ಲಿ ಹೇಗೆ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು, ಸೊ ಮೊದಲಿಗೆ ಬಂದು ಹೇಗೆ ಈ ಮೊಘಲ್ ಸಾಮ್ರಾಜ್ಯವನ್ನ ಹೇಗೆ ತಳಮೂರ್ಲಿಕ್ಕೆ ಕಾರಣಕರ್ತರಾದ್ರು. ಸೊ ಇವೆಲ್ಲ ಅಂಶಗಳು, ಅವರ ಆಡಳಿತ ಆಗ್ಬೋದು, ಎಲ್ಲ ಅಂಶಗಳು ಏನಾಗುತ್ತೆ ಅದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಹೀಗೆ ಅನೇಕ ರೀತಿಯ ಸಾಹಿತ್ಯ ಕೃತಿಗಳು ಇತಿಹಾಸವನ್ನ ವರ್ಣಿಸೋದಕ್ಕೆ ಅಥವಾ ಇತಿಹಾಸವನ್ನ ರಚನೆ ಮಾಡೋದಕ್ಕೆ ಆಧಾರಗಳಾಗಿ ಆಧಾರ ರಚನೆಗೆ ಪೂರಕವಾದಂತಹ ಸಾಮಗ್ರಿಗಳಾಗಿವೆ. ಹೀಗೆ ವಿದೇಶಿ ಸಾಹಿತ್ಯ ರಚನೆಯಲ್ಲಿ ಅಥವಾ ಇತಿಹಾಸ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇವುಗಳು ಕೂಡ ಅಷ್ಟೇ. ವಿದೇಶಿ ಸಾಹಿತ್ಯ ಕೂಡ ಆಯಾ ಕಾಲಘಟ್ಟದ ರಾಜರ ಆಸ್ಥಾನದಲ್ಲಿ ಅಥವಾ ಆ ರಾಜ್ಯದ ಸಾಮಾಜಿಕ ಪರಿಸ್ಥಿತಿಯನ್ನ, ಸಾಂಸ್ಕೃತಿಕ ಪರಿಸ್ಥಿತಿಯನ್ನ, ಆರ್ಥಿಕ ಪರಿಸ್ಥಿತಿಯನ್ನ, ಸಾಂಸ್ಕೃತಿಕ ಪರಿಸ್ಥಿತಿಯನ್ನ, ಆ ರಾಜರ ಆಡಳಿತವನ್ನ ವಿವರಿಸುತ್ತೆ. ಸೊ ಇವೆಲ್ಲವೂ ಕೂಡ ಈ ಸಾಹಿತ್ಯ ಕೃತಿಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಒಂದು ಗಮನಿಸ್ತೀವಿ, ದೇಶೀಯ ಲೇಖಕರು ಏನಿದ್ದಾರೆ, ದೇಶೀಯ ಸಾಹಿತ್ಯದ ನಮ್ಮ ವಿದ್ವಾಂಸರು ಏನಿದ್ದಾರೆ, ಅವರು ಸ್ಥಳೀಯವಾಗಿ ರಾಜರುಗಳನ್ನ ವೈಭವೀಕರಿಸಿರುವಂಥದ್ದು ಇದೆ. ಆದರೆ ವಿದೇಶಿ ಲೇಖಕರು ಏನಿದ್ದಾರೆ, ಆ ವಿದೇಶಿ ಲೇಖಕರು ಇಲ್ಲಿ ಬಂದು ಅವರ ಜ್ಞಾನದ ಕೊರತೆ ಏನಿದೆ, ಆ ಜ್ಞಾನದ ಕೊರತೆಯಿಂದ ಸರಿಯಾದಂತಹ ಐತಿಹಾಸಿಕ ಅಂಶಗಳು
ದಾಖಲೆ ಆಗದೆ ಇರುವಂತಹ ಸಂದರ್ಭಗಳು ಕೂಡ ಇದೆ. ಅಂದರೆ ಇತಿಹಾಸ ರಚನೆಗೆ ಪೂರಕವಾದಂತಹ ಒಂದು ಅಂಶಗಳು ವಿದೇಶಿ ಸಾಹಿತ್ಯದಲ್ಲಿ ಸಿಗದೆ ಇರಬಹುದು. ಈ ಒಂದು ಏನು ವ್ಯತ್ಯಾಸವನ್ನ ನಾವು ಕಾಣ್ತೀವಿ. ಏನು ಸಾಹಿತ್ಯ ಅಥವಾ ವಿದೇಶಿ ಸಾಹಿತ್ಯದಲ್ಲಿ ಈ ಒಂದು ವ್ಯತ್ಯಾಸವನ್ನ ನಾವು ಕಾಣ್ತೀವಿ. ಹೀಗೆ ಇತಿಹಾಸ ರಚನೆಯಲ್ಲಿ ಸಾಹಿತ್ಯ ಬಹಳ ಪೂರಕವಾದಂತಹ ಆಧಾರವಾಗಿದೆ. ಸಾಹಿತ್ಯ ಏನಿದೆ ಬಹಳ ಪೂರಕವಾದಂತಹ ಆಧಾರವಾಗಿದೆ. ಅದರಲ್ಲಿ ಯಾವುದು ದೇಶೀಯ ಸಾಹಿತ್ಯ ಮತ್ತೆ ವಿದೇಶಿ ಸಾಹಿತ್ಯ. ಒಂದ್ಸ್ ಅಗೇನ್ ನಿಮಗೆ ನೆನಪು ಮಾಡ್ಕೊಡ್ತೇನೆ, ದೇಶೀಯ ಸಾಹಿತ್ಯ ಅಂದ್ರೆ ಭಾರತೀಯರಿಂದಲೇ ರಚನೆ ಆಗಿರುವಂತಹ, ಭಾರತೀಯ ಭಾಷೆಗಳಲ್ಲೇ ರಚನೆ ಆಗಿರುವಂತಹ ಏನು ಸಾಹಿತ್ಯ ಅದು ಭಾರತದ ವಿವಿಧ ಭಾಷೆಗಳಲ್ಲಿ, ಅಂದ್ರೆ ಆಗ್ಲೇ ಹೇಳಿದಂಗೆ ವಿವಿಧ ಭಾಷೆಗಳಲ್ಲಿ ರಚನೆ ಆಗಿರುವಂತಹ ಸಾಹಿತ್ಯ. ಅದರಲ್ಲಿ ಪ್ರಮುಖವಾದಂತಹ ಕೃತಿಗಳನ್ನ ಅಥವಾ ಲೇಖಕರನ್ನು ನೋಡೋದಾದ್ರೆ ನಾವು ನೋಡ್ತೀವಿ ಕೌಟಿಲ್ಯನ ಅರ್ಥಶಾಸ್ತ್ರ, ವಿಶಾಖದತ್ತನ ಮುದ್ರ ರಾಕ್ಷಸ, ಸೊ ಅದೇ ರೀತಿ ಕಲ್ಲಣನ ರಾಜತರಂಗಿಣಿ, ಬಾಣಭಟ್ಟ ಬರೆದಿರುವಂತಹ ಹರ್ಷಚರಿತ, ಪಂಪನ ವಿಕ್ರಮಾರ್ಜುನ ವಿಜಯ, ಸಂಗಮ ಸಾಹಿತ್ಯ, ಇವೆಲ್ಲವೂ ಕೂಡ ಸೊ ಆಧಾರಗಳಾಗಿ ಪರಿಗಣಿಸಲ್ಪಡುತ್ತೆ. ವಿದೇಶಿ ಸಾಹಿತ್ಯ ಅಂದ್ರೆ ವಿದೇಶಿಯರು ಬರೆದಿರುವಂತಹ ಸಾಹಿತ್ಯ. ಅವ್ರು ಯಾರೆಲ್ಲ ಆಗಿರ್ಬೋದು ಅಂದ್ರೆ ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳು, ಯಾತ್ರಾರ್ಥಿಗಳು, ಸೊ ಅದೇ ರೀತಿ ಅಧಿಕಾರಿಗಳು, ಮಿಷನರಿಗಳು, ಇವರೆಲ್ಲ ಬೇರೆ ಭಾರತಕ್ಕೆ ಬಂದ್ರು. ಇಲ್ಲಿ ಬಂದು ಅವರ ಅನುಭವ, ಅವರು ತಿರುಗಾಡಿ ಅವರು ತಮ್ಮನ್ನ ತಾವು ಕಂಡುಕೊಂಡಂತಹ ವಿಷಯಗಳನ್ನ ಬರೆದಿದ್ರು. ತಮ್ಮ ಬರವಣಿಗೆ ಏನು ಪುಸ್ತಕ ರೂಪದಲ್ಲಿದೆ, ಗ್ರಂಥ ರೂಪದಲ್ಲಿದೆ, ಅವುಗಳು ಸಾಹಿತ್ಯ ರಚನೆಗೆ ಪೂರಕವಾಗಿರುವಂಥದ್ರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಥವಾ ತುಂಬಾ ಪಾಪ್ಯುಲರ್ ಆಗಿರುವಂತಹ ಕೃತಿಗಳು ಯಾವುದು ಅಂದ್ರೆ ಮೆಗಸ್ತನಸ್ನ ಇಂಡಿಕಾ, ಫಾಯಿ ಹ್ಯಾನ್ನ ಗೋಕುಕಿ, ಹುಯೆನ್ಸಾಂಗ್ನ ಸಿಯುಕಿ, ಟಾಲೆಮಿಯ ಜಿಯೋಗ್ರಫಿ, ಬಾಬರ್ನ ತುಜ್ಕಿ ಬಾಬರಿ. ಸೊ ಹೀಗೆ ಹಲವಾರು ಕೃತಿಗಳನ್ನ ನಾವಿಲ್ಲಿ ನೋಡ್ತೇವೆ. ಇದು ಸಾಹಿತ್ಯ ಆಧಾರಗಳು. ಈಗ ಸಾಹಿತ್ಯ ಆಧಾರದಲ್ಲಿ ಎರಡನೇದಿದೆ ಮೌಖಿಕ ಸಾಹಿತ್ಯ ಅಂತ ಕರಿತೀವಿ ನಾವು. ಮೌಖಿಕ ಸಾಹಿತ್ಯ ಆಗ್ಲೇ ಹೇಳಿದ್ರಿ ಬಹುಶಃ ಏನು ಮೌಖಿಕ ಸಾಹಿತ್ಯ ಎಂದರೆ ಏನು ಅಂತ ಪ್ರಶ್ನೆ ಕೇಳಿದೆ, ಹೇಳಿದ್ರಿ ಅಲ್ವಾ? ಅದೇ ಅಂದ್ರೆ ಬಾಯಿಯಿಂದ ಬಾಯಿಗೆ ಒಂದು ಸಾಹಿತ್ಯ ಏನಾಗುತ್ತೆ, ಏನು ವರ್ಗಾವಣೆ ಆಗ್ತಾ ಹೋಗುತ್ತೆ, ಸಾಹಿತ್ಯ ವರ್ಗಾವಣೆ ಆಗ್ತಾ ಹೋಗುತ್ತೆ. ನಾವು ನೋಡ್ತೀವಿ ಮೌಖಿಕ ಸಾಹಿತ್ಯ ಅಂದ್ರೆ ಜಾನಪದ ಗೀತೆ ಬಹಳ ಉತ್ತಮ ಉದಾಹರಣೆ. ಅಂದ್ರೆ ಜಾನಪದ ಗೀತೆ ಜನಪದರು ರಚನೆ ಮಾಡಿರುವಂತಹ ಯಾವುದೋ ಸುಗ್ಗಿ ಹಾಡು, ಯಾವುದೋ ಹೊಲದಲ್ಲಿ ರಚನೆ ಆಗಿರುವಂತಹ ಹಾಡು, ತಮ್ಮ ಅನುಭವಗಳು, ತಮ್ಮ ನೆನಪುಗಳನ್ನ ಈ ಜನಪದ ಹಾಡುಗಳ ಮೂಲಕ ಅವರು ಜನಪದರು ಹಾಡಿ ಅದು ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಹರಡ್ತಾ ಸೊ ವರ್ಗಾವಣೆಗೊಂಡಂತಹ ಒಂದು ಸಾಹಿತ್ಯ. ಇದನ್ನ ನಾವೇನಂತ ಕರಿತೀವಿ? ಮೌಖಿಕ ಸಾಹಿತ್ಯ. ಈ ಮೌಖಿಕ ಸಾಹಿತ್ಯದಲ್ಲಿ ಏನೆಲ್ಲ ಇದೆ ಅಂದ್ರೆ ಲಾವಣಿಗಳು ಬರುತ್ತೆ, ಐತಿಹ್ಯಗಳು ಬರುತ್ತೆ, ಕಥೆಗಳು ಬರುತ್ತೆ, ಜಾನಪದ ಗೀತೆಗಳು ಬರುತ್ತೆ. ಸೊ ಇವೆಲ್ಲವೂ ಏನಿದೆ ಇವುಗಳನ್ನ ಮೌಖಿಕ ಸಾಹಿತ್ಯ ಅಂತ ಕರಿತೀವಿ. ಮೌಖಿಕ ಸಾಹಿತ್ಯ ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಬಾಯಿ ಮಾತಿನ ಮೂಲಕ ಹರಿದು ಬರುವಂತಹ ಕಥೆಗಳು, ಲಾವಣಿಗಳು, ಐತಿಹ್ಯಗಳು, ಹಾಡುಗಳು, ಜನಪದಗಳು. ಸೊ ಇವೆಲ್ಲವನ್ನ ನಾವೇನಂತ ಕರಿತೀವಿ? ಮೌಖಿಕ ಸಾಹಿತ್ಯ ಅಂತ ಕರಿತೀವಿ. ಸೊ ಇದು ಹೆಂಗೆ ರಚನೆ ಆಗುತ್ತೆ ಅಂದ್ರೆ ಮಾನವನ ಅನುಭವ ಮತ್ತೆ ನೆನಪುಗಳನ್ನ, ಯಾವುದು ಅವನ ಅನುಭವ ಮತ್ತೆ ನೆನಪುಗಳನ್ನ ಹೇಗೆ ರಚನೆ ಮಾಡ್ತಾನೆ ಅವನು, ಅವುಗಳನ್ನ ಕಥೆಗಳ ರೂಪದಲ್ಲಿ, ಕಥೆಗಳು ನಾವು ಕೇಳ್ತೀವಿ, ಹಲವಾರು ಕಥೆಗಳು ನಮಗೆ ಅಜ್ಜ ಅಜ್ಜಿ ಅಥವಾ ಹಿರಿಯರು ಹಲವಾರು ಕಥೆಗಳನ್ನ ಹೇಳೋದು, ಅದರಲ್ಲಿ ನಾವು ಸಣ್ಣವರಿದ್ದಾಗ ಆ ಕಥೆಗಳನ್ನ ಕೇಳುವಂಥದ್ದು ಮಾಮೂಲಾಗಿ ಇರುವಂಥದ್ದು ಅಥವಾ ಮಾಮೂಲಿ ಸಂಗತಿ ಆಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಆ ಕಥೆಗಳು, ಲಾವಣಿಗಳು, ಹಾಡುಗಳು ಮೌಖಿಕವಾಗಿ ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಹರಡಿಕೊಂಡು ಬಂದಿರುವಂತಹ ಒಂದು ಸಾಹಿತ್ಯ ಆಗಿರುತ್ತೆ. ಇದು ತಲೆಮಾರಿನಿಂದ ತಲೆಮಾರಿಗೆ ವರ್ಗಾವಣೆಗೊಳ್ಳುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಮೌಖಿಕ ಸಾಹಿತ್ಯ ಅನ್ನೋದು ಒಂದೇ ತಲೆಮಾರಿಗೆ ಉಳ್ಕೊಳ್ಳೋದಿಲ್ಲ. ತಲೆಮಾರಿನಿಂದ ತಲೆಮಾರಿಗೆ, ಈ ತಲೆಮಾರಿನಿಂದ ತಲೆಮಾರಿಗೆ ಅದು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ, ವರ್ಗಾವಣೆ ಆಗ್ತಾನೆ ಹೋಗುತ್ತೆ. ಸೊ ಹಾಗಾಗಿ ಇದನ್ನ ಮೌಖಿಕ ಸಾಹಿತ್ಯ ಅಂತ ಕರಿತೀವಿ. ವರ್ಗಾವಣೆ ಆಗ್ತಾ ಹೋಗುವಂಥದ್ದು.
ಸೊ ಇದನ್ನ ಮೌಖಿಕ ಸಾಹಿತ್ಯ ಅಂತ ಕರಿತೀವಿ. ಸೊ ಹೀಗಾಗಿ ಮೌಖಿಕ ಸಾಹಿತ್ಯ ಸೊ ಇತಿಹಾಸ ರಚನೆಗೆ ಕೂಡ ಪೂರಕವಾಗಿರುವಂತಹ ಸಾಹಿತ್ಯ. ಇಲ್ಲಿ ಐತಿಹ್ಯಗಳು ಅಂತ ನಾನು ಹೇಳಿದೆ. ಐತಿಹ್ಯಗಳು ಅಂದ್ರೆ ಸ್ಥಳ ಪುರಾಣ ಅಂತ. ಸ್ಥಳ ಪುರಾಣ ಇಲ್ಲಿ ಈ ಜನಪದ ಗೀತೆಗಳಲ್ಲಿ ನಾವು ನೋಡ್ತೀವಿ ಕಥೆಗಳು, ಜನಪದ ಗೀತೆಗಳು. ಇದರಲ್ಲಿ ಸ್ಥಳೀಯ ವೀರರ ಕಥೆಗಳಿರುತ್ತೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಸೊ ಶ್ರೀಕೃಷ್ಣ ದೇವರಾಯ, ಪ್ರೌಢದೇವರಾಯ, ಸೊ ಇವ್ರ ಬಗ್ಗೆ ಎಲ್ಲ ಇತಿಹಾಸದಲ್ಲಿ ನೋಡ್ತಿದ್ದೀವಿ. ಆದರೆ ಕುಮಾರರಾಮನ ಬಗ್ಗೆ ಇತಿಹಾಸದಲ್ಲಿ ಕಂಡು ಬರಲ್ಲ. ಆದರೆ ಅಲ್ಲಿಯ ವಿಜಯನಗರ ಸಾಮ್ರಾಜ್ಯದ ಸುತ್ತಮುತ್ತಲಿನ ಜನ ಕುಮಾರರಾಮನ ಕಥೆಗಳನ್ನ ಬಾಯಿಂದ ಬಾಯಿಗೆ ವರ್ಗಾವಣಿಸಿಕೊಂಡು ಬಂದಿದ್ದಾರೆ. ಈಗಲೂ ಕೂಡ ಆ ಕುಮಾರರಾಮನ ಕಥೆಗಳನ್ನ ನಾವು ಕೇಳ್ತೀವಿ. ಸ್ಥಳೀಯ ವೀರರು ಇವರೆಲ್ಲ. ಆ ಸ್ಥಳೀಯ ವೀರರ ಕಥೆಗಳನ್ನ ನಾವು ಕೇಳ್ತೀವಿ. ಸೊ ಅದೇ ರೀತಿ ಚಿತ್ರದುರ್ಗದ ನಾಯಕರು, ಆ ಚಿತ್ರದುರ್ಗದ ನಾಯಕರ ಕಥೆಗಳು ಹಾಡಿನ ಮೂಲಕ, ಕಥೆಗಳ ಮೂಲಕ ಬಂದಿರೋದನ್ನ ನಾವು ನೋಡ್ತೀವಿ. ಅದೇ ರೀತಿ ಕೆಂಪೇಗೌಡ, ಬೆಂಗಳೂರು ಕಟ್ಟಿದಂತಹ ಕೆಂಪೇಗೌಡನ ಬಗ್ಗೆ ಹಲವಾರು ಕಥೆಗಳಿರುವಂಥದ್ದು. ಸೊ ಸಂಗೊಳ್ಳಿ ರಾಯಣ್ಣ ನಿಮಗೆ ಗೊತ್ತೇ ಇದೆ. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷ್ ವಿರುದ್ಧ ಹೋರಾಟವನ್ನ ಮಾಡಿದಂಥವರು, ಕರ್ನಾಟಕದವರು. ಹಾಗೆ ಟಿಪ್ಪು ಸುಲ್ತಾನ್ ಬ್ರಿಟಿಷ್ ವಿರುದ್ಧ ಹೋರಾಡಿದಂತಹ ಮತ್ತೊಬ್ಬ ವೀರ. ಈ ಎಲ್ಲ ವೀರರ ಕಥೆಗಳನ್ನ ನಾವು ಏನ್ ಮಾಡ್ತೀವಿ, ಸ್ಥಳೀಯ ಪುರಾಣದಲ್ಲಿ ನಾವು ನೋಡ್ತೀವಿ. ಸೊ ಅದೇ ರೀತಿ ಕಿತ್ತೂರು ಚೆನ್ನಮ್ಮ, ಸೊ ಬೇರೆ ಬೇರೆ ವೀರ ಮಹಿಳೆಯರ ಒನಕೆ ಓಬವ್ವ, ವೀರ ಮಹಿಳೆಯರ ಕಥೆಗಳನ್ನ, ಜನಪದ ಗೀತೆಗಳನ್ನ ನಾವು ಒಬ್ಬರ ಬಾಯಿಗೆ ಕೇಳ್ತಾ ಅದು ವರ್ಗಾವಣೆಗೊಂಡು ಏನು ತಲತಲಾಂತರದಿಂದ ಬಂದಿರೋದನ್ನ ನಾವು ಕಾಣ್ತೀವಿ. ಸೊ ಹೀಗೆ ಈ ಒಂದು ಮೌಖಿಕ ಸಾಹಿತ್ಯ ರಚನೆಯಲ್ಲಿ ಅಥವಾ ಇತಿಹಾಸ ರಚನೆಯಲ್ಲಿ ಬಹಳ ಪ್ರಮುಖವಾದಂತಹ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಈಗ ಐತಿಹ್ಯ ಅಂದ್ರೆ ಒಂದು ಸ್ಥಳದ ಪುರಾಣ. ಅಂದ್ರೆ ಒಂದು ಊರಿನ ಪುರಾಣ. ಅಂದ್ರೆ ಊರಿನ ಕತೆ ಅಂತ. ಪುರಾಣ ಅಂದ್ರೆ ಏನು, ಕತೆ ಅಂತ ಅರ್ಥವನ್ನ ಕೊಡುತ್ತೆ. ಹೀಗೆ ಪ್ರತಿಯೊಂದು ಸ್ಥಳದ ಪುರಾಣಗಳು ಇದ್ದೇ ಇದೆ. ಪ್ರತಿಯೊಂದು ಸ್ಥಳಕ್ಕೂ ಅದರದ್ದೇ ಆದಂತಹ ಏನಿರುತ್ತೆ, ಪುರಾಣಗಳು ಇದ್ದೇ ಇರುತ್ತೆ. ಅದರದ್ದೇ ಆದಂತಹ ಪುರಾಣ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ನೋಡ್ತೀವಿ, ಬೆಂಗಳೂರು ಅದಕ್ಕೊಂದು ಸ್ಥಳೀಯ ಪುರಾಣ ಇದೆ. ಮೈಸೂರು ಅದರದ್ದೇ ಆದಂತಹ ಸ್ಥಳೀಯ ಪುರಾಣ ಇದೆ. ಶ್ರವಣಬೆಳಗೊಳ, ಕೊಪ್ಪಳ, ಹೀಗೆ ಬೇರೆ ಬೇರೆ ಊರುಗಳಿಗೆ ತನ್ನದೇ ಆದಂತಹ ಸ್ಥಳ ಪುರಾಣ ಇದೆ. ಬರೀ ದೊಡ್ಡ ದೊಡ್ಡ ಊರುಗಳು ಅಂತ ಅಲ್ಲ, ಪ್ರತಿ ಹಳ್ಳಿಗೂ ಅದರದ್ದೇ ಆದಂತಹ ಸ್ಥಳೀಯ ಪುರಾಣಗಳಿದೆ. ಆ ಸ್ಥಳೀಯ ಪುರಾಣವನ್ನು ನಾವು ನಮ್ಮ ಊರಿನ ಹಿರಿಯರ ಹತ್ರ ಕೇಳಿದ್ರೆ ಖಂಡಿತ ಹೇಳ್ತಾರೆ. ನೀವು ಇವತ್ತು ಹೋಗಿ ನಿಮ್ಮ ಮನೆಯಲ್ಲಿರುವಂತಹ ಅಜ್ಜ ಅಜ್ಜಿ ಅಥವಾ ಅಕ್ಕಪಕ್ಕದಲ್ಲಿ ಇರುವಂತಹ ಹಿರಿಯರೇನಿದ್ದಾರೆ ಅವ್ರ ಹತ್ರ ಹೋಗಿ ಕೇಳಿ, ಸಂಜೆ ಸ್ಥಳ ನಮ್ಮ ಊರಿನ ಹೆಸರು ಇಂಥದ್ದು, ನಿಡುಗಟ್ಟ. ಫಾರ್ ಎಕ್ಸಾಂಪಲ್ ಇದು ನಮ್ಮೂರು ನಿಡುಗಟ್ಟ ಅಂತ ಹೆಸರು ಬರಲಿಕ್ಕೆ ಏನು ಕಾರಣ, ಈ ಸ್ಥಳದ ಮಹಿಮೆ ಏನು, ಇಲ್ಲಿ ಇದರ ಪುರಾಣ ಏನು, ಇದರ ಕಥೆ ಏನು ಅಂತ ನೀವು ಪ್ರಶ್ನೆ ಮಾಡಿ ಖಂಡಿತ ಎಲ್ಲ ವಿಷಯಗಳು ಅವ್ರು ಹೇಳ್ತಾರೆ. ಅದು ಇವಾಗ ಹುಟ್ಕೊಂಡಿದ್ದಲ್ಲ, ಈ ಊರು ಏನು ಹುಟ್ಕೊಳ್ತೋ ಆಗಿನಿಂದ ತಲಾಂತರವಾಗಿ ವರ್ಗಾವಣೆಗೊಂಡು ಬಂದಿರುವಂತಹ ಪುರಾಣ, ಅದು ಕಥೆ. ಅದನ್ನು ಸ್ಥಳೀಯ ಪ್ರತಿ ಗ್ರಾಮ, ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಅದಿರುತ್ತೆ. ಸೊ ನೀವು ಇವತ್ತು ಹೋಗಿ ಅದನ್ನ ಕೇಳಿ ಸಂಗ್ರಹಿಸಿಕೊಂಡು ನಿಮ್ಮ ಊರಿನ ಸ್ಥಳೀಯ ಪುರಾಣವನ್ನು ಸಂಗ್ರಹಿಸಿಕೊಂಡು ಬನ್ನಿ. ನಾಳೆ ಅದನ್ನು ಹೋಮ್ವರ್ಕ್ ಆಗಿ ಗೃಹಪಾಠವಾಗಿ ತೆಗೆದುಕೊಳ್ಳಿ. ಸೊ ಹೀಗೆ ಒಂದು ವಿದೇಶಿ ಸಾಹಿತ್ಯ ಏನಿದೆ, ವಿದೇಶಿ ಸಾಹಿತ್ಯ, ದೇಶೀಯ ಸಾಹಿತ್ಯ ಆ್ಯಂಡ್ ಮೌಖಿಕ ಸಾಹಿತ್ಯ ಇತಿಹಾಸ ರಚನೆಯಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಹೀಗೆ ನಾವು
ಇತಿಹಾಸ ರಚನೆಯಲ್ಲಿ ಆಧಾರಗಳು ಅಂತ ಏನ್ ನಾವು ನೋಡ್ತೀವಿ, ಈ ಆಧಾರಗಳಲ್ಲಿ ಈ ಎಲ್ಲ ಅಂಶಗಳು ಬಹಳ ಪೂರಕವಾಗಿರುವಂತದ್ದು, ಮಹತ್ವವಾಗಿರುವಂತದ್ದು. ನೆಕ್ಸ್ಟ್ ನಾವು ನೋಡ್ತೇವೆ ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳು, ಪುರಾತತ್ವ ಆಧಾರಗಳನ್ನ ನಾವು ನೋಡ್ತೇವೆ. ಪುರಾತತ್ವ ಆಧಾರಗಳು ಮುಂದಿನ ತರಗತಿಯಲ್ಲಿ ನಾವು ಪುರಾತತ್ವ ಆಧಾರಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಈಗ ಈ ತರಗತಿಗೆ ಸಂಬಂಧಪಟ್ಟಂತ ಒಂದು ಗೃಹಪಾಠವನ್ನ ಕೊಡ್ತೀನಿ. ಆ ಗೃಹಪಾಠವನ್ನ ವಿದ್ಯಾರ್ಥಿಗಳೇ ಬರ್ಕೊಳ್ಳಿ. ಗೃಹಪಾಠವನ್ನ ಬರ್ಕೊಳ್ಳಿ. ಸರಿ, ಬರ್ಕೋತೀರಾ? ಸರಿ, ಬೋರ್ಡ್ ಮೇಲೆ ಬರೀತೀನಿ, ಅದನ್ನ ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ. ಗೃಹಪಾಠ. ಗೃಹಪಾಠ ಇತಿಹಾಸ ಅಥವಾ ಇತಿಹಾಸವನ್ನು ಹೇಗೆ ರಚಿಸಲಾಗುತ್ತದೆ. ಒಂದು, ಇತಿಹಾಸವನ್ನು ಹೇಗೆ ರಚಿಸುತ್ತಾರೆ. ಹೇಗೆ ರಚಿಸುತ್ತಾರೆ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಆಧಾರ ಎಂದರೇನು. ಆಧಾರ ಎಂದರೇನು. ಬರ್ಕೋತಾ ಇದ್ದೀರಾ? ಬರ್ಕೊಳ್ಳಿ. ಆಧಾರ ಎಂದರೆ. ಮೂರನೇ ಪ್ರಶ್ನೆ, ದೇಶೀಯ ಸಾಹಿತ್ಯ ಬೇಡ, ದೇಶೀಯ ಸಾಹಿತ್ಯ ಕೃತಿಗಳನ್ನ ಎರಡು ದೇಶೀಯ ಸಾಹಿತ್ಯ ಕೃತಿಗಳನ್ನು ಹೆಸರಿಸಿ. ನಾಲ್ಕನೇದು, ಎರಡು ವಿದೇಶಿ ಸಾಹಿತ್ಯ ಕೃತಿಗಳನ್ನು ಹೆಸರಿಸಿ. ಐದನೇದು, ಮೌಖಿಕ ಸಾಹಿತ್ಯ ಎಂದರೇನು. ಮೌಖಿಕ ಸಾಹಿತ್ಯ ಎಂದರೇನು. ಬರ್ಕೊಂಡ್ರ? ಸೊ ನೋಡಿ, ಗೃಹಪಾಠಕ್ಕೆ 5 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಒಂದನೇ ಪ್ರಶ್ನೆ, ಇತಿಹಾಸವನ್ನ ಹೇಗೆ ರಚಿಸುತ್ತಾರೆ. ಎರಡನೇ ಪ್ರಶ್ನೆ, ಆಧಾರ ಎಂದರೇನು. ಮೂರನೇ ಪ್ರಶ್ನೆ, 2 ದೇಶೀಯ ಸಾಹಿತ್ಯ ಕೃತಿಗಳನ್ನ ಹೆಸರಿಸಿ. ನಾಲ್ಕನೇ, 2 ವಿದೇಶಿ ಸಾಹಿತ್ಯ ಕೃತಿಗಳನ್ನ ಹೆಸರಿಸಿ. ಐದನೇದು, ಮೌಖಿಕ ಸಾಹಿತ್ಯ ಎಂದರೇನು. ಬರ್ಕೊಂಡ್ಬರ್ತೀರಲ್ಲ, ನಾಳೆ ಬರ್ಕೊಂಡ್ಬರ್ಬೇಕು. ಓಕೆ, ತರಗತಿ ಅರ್ಥ ಆಯ್ತಾ? ಅರ್ಥ ಆಗಿದೆಯಲ್ವಾ? ಹೇಳಿ. ಓಕೆ, ಥ್ಯಾಂಕ್ ಯು.